ಹೆಲೋ ಎವ್ರಿವನ್. ನನ್ನ ಹೆಸರು ಅಮೋದಿನಿ. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಶ್ರೀ ಸಿಟಿಯಲ್ಲಿ ಕಲಿಸ್ತಾ ಇದ್ದೀನಿ. ನಾನು ಇಲ್ಲಿ CSE ಬ್ರಾಂಚ್ ಅಲ್ಲಿ ಓದ್ತಾ ಇದ್ದೀನಿ. ಇವತ್ತು ನಾನು ಮೋಷನ್ ಅನ್ನ ಸ್ಟ್ರೇಟ್ ಲೈನ್ ಕಲಿಸ್ತೀನಿ ನಿಮ್ಗೆ. ಸೊ ನಮ್ಗೆ ಮೋಷನ್ ಅನ್ನ ಸ್ಟ್ರೇಟ್ ಲೈನ್ ಅಂದ್ರೆ ಏನಂತ ಅರ್ಥ ಆಗುತ್ತೆ. ಈಗ ನಾವು ಒಂದು ನಡೀತಾ ಇದ್ದೀವಿ. ಓಕೆ, ಮೋಷನ್ ಅಂದ್ರೆ ಏನು? ನಾವು ಈಗ ನಡೀತಾ ಇದ್ದೀವಿ. ಅಂದ್ರೆ ಏನಾಗ್ತಿದೆ, ನಾವು ಅಕ್ಕಪಕ್ಕ ಇದ್ದಿದ್ದೆಲ್ಲ ಚೇಂಜ್ ಆಗ್ತಾ ಇದೆ. ಸೊ ಅದು ಮೋಷನ್. ಮತ್ತೆ ಒಂದ್ ಸೈಕಲ್ ಓಡಿಸ್ತಾ ಇದೀವಿ, ಅದು ಅಂದ್ರೆ ಮೋಷನ್. ಮತ್ತೆ ಅದು ಅಷ್ಟೇ ಅಲ್ಲ, ಇದು ನಾವ್ ಮಾಡ್ತಿರೋದಾಯ್ತು. ನೀರು ಹರಿತಾ ಇದೆ, ಅದನ್ನು ಮೋಷನ್. ಸೊ ಮತ್ತೆ ಗಿಡಗಳಿಂದ ಲೀವ್ಸ್ ಬೀಳ್ತಾ ಇದೆ, ಅದನ್ನು ಮೋಷನ್. ಸೊ ಎಲ್ಲ ನಾವ್ ಏನೇನ್ ಮಾಡ್ತಿದೀವಿ, ಏನೇನ್ ಆಗ್ತಿದೆ, ಎಲ್ಲಿ ಮೂವ್ಮೆಂಟ್ ಸ್ವಲ್ಪ ಆದ್ರೂ ಆಗ್ತಿದೆ, ಅದನ್ನ ನಾವು ಮೋಷನ್ ಅಂತ ಕರೀತಾ ಇದೀವಿ. ಓಕೆ, ಈಗ ನಾವು ಏನು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತ ನಾವು ಈ ಚಾಪ್ಟರ್ ಅಲ್ಲಿ ಬರೇ ಸ್ಟ್ರೇಟ್ ಲೈನ್ ಅಲ್ಲಿ ಆಗೋ ಮೋಷನ್ ಬಗ್ಗೆ ಕರಿತೀವಿ. ಅದನ್ನ ನಾವು ಹೇಳೋದು ರೆಕ್ಟಿಲಿನಿಯರ್ ಮೋಷನ್ ಅಂತ. ಓಕೆ, ಸೊ ಇದ್ರಲ್ಲಿ ಏನಾಗುತ್ತೆ, ನಾವು ಇದ್ರ ಬಗ್ಗೆ ಮಾತಾಡ್ತಿದೀವಲ್ಲ. ರೆಕ್ಟಿಲಿನಿಯರ್ ಮೋಷನ್ ಅಂದ್ರೆ ಏನು? ನೀವು ಒಂದು ರೋಡ್ ಇದೆ, ರೋಡ್ ಮೇಲೆ ನೀವು ಕಾರ್ ನಡೆಸ್ತಾ ಹೋಗ್ತಾ ಇದ್ದೀರಾ. ಸೊ ಅದು ರೆಕ್ಟಿಲಿನಿಯರ್ ಮೋಷನ್. ಒಂದೇ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ತಿದ್ದೀರಾ ಅಷ್ಟೇ. ಕೈನಮ್ಯಾಟಿಕ್ಸ್. ಕೈನಮ್ಯಾಟಿಕ್ಸ್ ಅಂದ್ರೆ ಏನು? ಎಲ್ಲಾ ಥಿಂಗ್ಸ್ ಯಾವುದು ಮೋಷನ್ಗೆ ರಿಲೇಟ್ ಆಗುತ್ತೆ, ಅದನ್ನ ನಾವು ಕೈನಮ್ಯಾಟಿಕ್ಸ್ ಅಂತ ಕಲಿತಿದ್ವಿ. ಓಕೆ, ಸೊ ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಇನ್ನೊಂದಿದೆ ಮೋಷನ್ ಅಂಡ್ 3D ಅಂತ. ಅದ್ರಲ್ಲಿ ಏನಾಗುತ್ತೆ, ನಾವು ಬರೇ ಒಂದ್ ಸ್ಟ್ರೇಟ್ ಲೈನ್ ಅಲ್ಲಿ ನೋಡಲ್ಲ, 2-3 ಕಡೆ ಆಗ್ತಿರೋದೆಲ್ಲ ನೋಡ್ತೀವಿ. ಸೊ ಅದನ್ನ ಮತ್ತೆ ಈ ಸ್ಟ್ರೇಟ್ ಲೈನ್ ನ ಕೂಡ್ಸಿದಾಗ ನಾವ್ ಇದನ್ನ ಕೈನಮ್ಯಾಟಿಕ್ಸ್ ಅಂತ ಕರಿತೀವಿ. ಓಕೆ, ಈ ತರ ನಾವು ನಮ್ದು ಇಂಟ್ರೊಡಕ್ಷನ್ ನೋಡ್ಕೊಂಡ್ವಿ. ಈಗ ನೆಕ್ಸ್ಟ್ ಬರೋಣ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂಡ್ ಸ್ಪೀಡ್. ಓಕೆ, ಸೊ ಅದ್ರಲ್ಲಿ ಏನು? ಫಸ್ಟ್ ಆಫ್ ಆಲ್ ವೆಲಾಸಿಟಿ ಅಂದ್ರೆ ಏನು? ವೆಲಾಸಿಟಿ ಅಂದ್ರೆ ನಾವು ಎಷ್ಟು ವೇಗವಾಗಿ ಹೋಗ್ತೀವಲ್ಲ, ಅದನ್ನ ವೆಲಾಸಿಟಿ ಅಂತೀವಿ. ವೆಲಾಸಿಟಿ ಮತ್ತೆ ಸ್ಪೀಡ್ ಬೇರೆದು. ಓಕೆ, ವೆಲಾಸಿಟಿ ಸ್ಪೀಡ್ ಪ್ಲಸ್ ಡಿರೆಕ್ಷನ್. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಆವ್ರೇಜ್ ವೆಲಾಸಿಟಿ ಅಂದ್ರೆ ಏನು ಹೇಳಿ? ಆವ್ರೇಜ್ ವೆಲಾಸಿಟಿ ಅಂದ್ರೆ ಒಂದಿಷ್ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಅದರೆಷ್ಟು ಟೈಮ್ ಅಲ್ಲಿ ಆಗಿದೆ ಅಷ್ಟು. ಓಕೆ, ಇದು ಆವ್ರೇಜ್ ಅಂದ್ರೆ ಒಂದ್ ಸರ್ಟನ್ ಟೈಮ್ ಪೀರಿಯಡ್. ನಾನು T=2 ನಿಂದ T=10 ತನಕ ಎಷ್ಟಾಗಿದೆ ಆವ್ರೇಜ್ ವೆಲಾಸಿಟಿ ಅಂತ ನೋಡೋದು. ಅದರಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಸ್ಟೆನ್ಸ್ ಹೋಗುತ್ತೆ ಅಂತ ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಂಗೆ ಆವ್ರೇಜ್ ವೆಲಾಸಿಟಿ ಸಿಗುತ್ತೆ. ಓಕೆ, ಬಟ್ ನಮ್ಗೆ ಆವ್ರೇಜ್ ವೆಲಾಸಿಟಿ ಒಂದು ರೇಂಜ್ ಅಲ್ಲಿ ಸಿಗುತ್ತೆ. ಬಟ್ ನನ್ಗೇನ್ ಬೇಕು? ಇನ್ಸ್ಟಂಟೇನಿಯಸ್. ಆ ಒಂದು ಕ್ಷಣದಲ್ಲಿ ಎಷ್ಟು ಓಡ್ತಾ ಇದೆ ಅಂತ, ಎಷ್ಟಿದ್ದಿರ್ಬೋದು ಅಂತ. ಈಗ ನಾನು ಓಡ್ತಾ ಇದ್ದೆ, ಅಷ್ಟ್ರಲ್ಲಿ ಏನಾಯ್ತು ನಂಗೆ, ಆಮ್, ಒಂದ್ ಆವ್ರೇಜ್ ವೆಲಾಸಿಟಿ ಅಲ್ಲ ಏನಾಗುತ್ತೆ, ಈ ಕ್ಷಣದಲ್ಲಿ ನಂದು ಮೇ ಬಿ 10 ಮೀಟರ್ ಪರ್ ಸೆಕೆಂಡ್ ಇದ್ದಿರ್ಬೋದು. ಬಟ್ ಈ ಒಂದ್ ಮೊಮೆಂಟ್ ಅಲ್ಲಿ ನಾನು ಸ್ವಲ್ಪ ನಂಗೆ ಸುಸ್ತಾಯ್ತು ಅಂತ ಅಂದಾಗ ನಾನು ಸ್ವಲ್ಪ ಸ್ಲೋ ಡೌನ್ ಆಗ್ತೀನಿ. ಸೊ ನಂದು 5 ಇಲ್ಲಿದ್ದಿರ್ಬೋದು. ಬಟ್ ನಾವ್ ಆವ್ರೇಜ್ ಅಲ್ಲಿ ಏನ್ ಮಾಡ್ತೀವಿ, ಇದೆಲ್ಲನ್ನ ನಾವು ಕೂಡ್ಸಿ ಆವ್ರೇಜ್ ತಗೊಂತೀವಿ. ಓಕೆ, ಬಟ್ ನನ್ಗೆ ಇದು ಏನಿದು, ನನ್ ಈ ಕ್ಷಣದಲ್ಲಿ ನಂದು ಇಷ್ಟಿತ್ತು ಅಂತ ನಾನು ಇದನ್ನ ಹುಡ್ಕಾಡ್ಬೇಕು ಅನ್ನೋದನ್ನ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತೀವಿ. ಓಕೆ, ಸೊ ಅದನ್ನ ಹೇಗ್ ಬರೆಯೋದು? ನಾನಿಲ್ಲಿ ಓದಿ ಹೇಳ್ತೀನಿ. ಓಕೆನಾ? ದ ವೆಲಾಸಿಟಿ ಅಟ್ ಅನ್ ಇನ್ಸ್ಟೆಂಟ್ ಇಸ್ ಡಿಫೈನ್ಡ್ ಆಸ್ ದ limit of the average velocity as the time interval delta t becomes infinitesimally small. Okay, ಸೊ ಏನ್ ಹೇಳ್ತಿದ್ದಾರೆ ಅಂದ್ರೆ, ಆ ವೆಲಾಸಿಟೀಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಯಾವಾಗ ಒಂದು ಲಿಮಿಟ್ ಅಂದ್ರೆ ಗೊತ್ತಿರ್ಬೋದಲ್ವಾ ನಿಮ್ಗೆ? ಇದ್ ಯಾವಾಗ ನಂದು ಡೆಲ್ಟಾ ಟಿ ಆಲ್ಮೋಸ್ಟ್ 0 ಆಗ್ಬೇಕಲ್ವಾ, ಮೇ ಬಿ ಅದು 0.001 ಇದ್ದಿರ್ಬೋದು, 0.009 ಇದ್ದಿರ್ಬೋದು, ಏನೋ ಇದ್ದಿರ್ಬೋದು. ಅದ್ರ ತನಕ ಇದು ಮುಟ್ಟಿದಾಗ ಏನಾಗುತ್ತೆ, ನಮ್ದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಸಿಗುತ್ತೆ. ಸೊ ಇದು ತುಂಬಾ ತುಂಬಾ ಚಿಕ್ಕದು. ಓಕೆ, ತುಂಬಾ ಚಿಕ್ಕದು. ಓಕೆ, ಸೊ ಅವಾಗ ನಮ್ಗೆ ಏನ್ ವೆಲಾಸಿಟಿ ಸಿಗುತ್ತೆ, ಅದನ್ನ ನಾವು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ. ನಾವು ಇದನ್ನ ಈವನ್ dx/dt ಅಂತ ಬರಿಬಹುದು. ಇದು ನಾವು ಕ್ಯಾಲ್ಕುಲಸ್ ಫಾರ್ಮ್ ಅಲ್ಲಿ ಆತರ ಬರೀತೀವಿ. ಓಕೆನಾ? ಇಲ್ಲಿ ಇದನ್ನ ಅದೇ ಏನಂತ ಹೇಳಿದ್ದಾರೆ. ಸೊ ಲಿಮಿಟ್ ಅಂದ್ರೆ ಅದೊಂದು ಆಪರೇಷನ್ ನಡೆದಂಗೆ. ಓಕೆನಾ? ಆಮೇಲೆ ಡೆಲ್ಟಾ ಟಿ ಟೆನ್ಸ್ ಟು 0 ಅಂದ್ರೆ ಚೇಂಜ್ ಆಫ್ ಟೈಮ್ ಏನಿದೆ, ಡೆಲ್ಟಾ ಟಿ ಇಸ್ ಚೇಂಜ್ ಇನ್ ಟೈಮ್. ಸೊ ಅದೇನ್ ಚೇಂಜ್ ಇನ್ ಟೈಮ್ ಆಗುತ್ತಲ್ವಾ,
ಅದು ತುಂಬಾ ಚಿಕ್ಕದಿರುತ್ತೆ ಅಂತ ನಾವು ಹೇಳ್ತಾ ಇದೀವಿ ಇದ್ರಲ್ಲಿ. ಓಕೆ, ಅಷ್ಟ್ ಹೇಳಿದ್ವಿ. ಅದೇ ನಾವು ಇದ್ರಲ್ಲಿ ಹೇಳ್ಬೇಕು, ಕ್ಯಾಲ್ಕುಲಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಾನು ಡಿಎಕ್ಸ್ ಬೈ ಡಿಟಿ ಅಂತ ಕರಿತೀನಿ. ಈಗ ನಾನು ಒಂದು ಗ್ರಾಫ್ ಎಕ್ಸಾಂಪಲ್ ತಗೊಂತೀನಿ. ಓಕೆ, ಇಲ್ಲಿ ಒಂದು ಗ್ರಾಫ್ ಕಾಣ್ತಿದೆಯಲ್ಲ ನಿಮ್ಗೆ. ಸೊ ಈ ಗ್ರಾಫ್ ಅಲ್ಲಿ ಕ್ಲಾರಿಟಿ ಆಗಿದೆಯಾ? ಏನಿದೆ ಈ ಗ್ರಾಫ್ ಅಲ್ಲಿ? ಇದು ಬಂದ್ಬಿಟ್ಟು ಓಕೆ, ಇಲ್ಲಿ ಎಕ್ಸ್ ಅಂತ ವೈ ಆಕ್ಸಿಸ್ ಮೇಲೆ ಕೊಟ್ಟಿದಾರಲ್ಲ, ಅದು ಬಂದ್ಬಿಟ್ಟು ಡಿಸ್ಟೆನ್ಸ್. ಡಿಸ್ಟೆನ್ಸ್ ಎಷ್ಟ್ರಲ್ಲಿದೆ? ನಾವ್ ವೆಲಾಸಿಟಿ ಬಗ್ಗೆ ಯಾವಾಗ ಮಾತಾಡ್ತೀವಿ ಅದು ಮೋಸ್ಟ್ಲಿ ಡಿಸ್ಪ್ಲೇಸ್ಮೆಂಟ್, ಬಟ್ ಆಸ್ ಆಫ್ ನೌ ನಾನ್ ನಿಮ್ಗೆ ನಿಮ್ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಓಕೆನಾ? ಅದನ್ನು ಇನ್ ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಎಕ್ಸ್ ಆಕ್ಸಿಸ್ ಮೇಲೆ ಏನಿದೆ? ಟೈಮ್ ಇನ್ ಸೆಕೆಂಡ್ಸ್. ಓಕೆ, ನಾನೀಗ ಏನ್ ಮಾಡ್ತೀನಿ, ಇದೇನಿದೆ ಇಲ್ಲಿ ಇದೆಯಲ್ಲ ಪಿ. ಓಕೆ, ಸೊ ಇಲ್ಲಿ ಏನಿದೆ ನಮ್ದು ಡಿಸ್ಟೆನ್ಸ್ ಅಂತ ಗೊತ್ತಾಯ್ತು. ನಾನೀಗ ಏನ್ ಮಾಡ್ತೀನಿ, ಇದು P1 ಮತ್ತೆ P2 ಕನ್ಸಿಡರ್ ಮಾಡ್ತೀನಿ. ಇದು ಇಷ್ಟು ಟೈಮ್ ಅಲ್ಲಿ, ಇದು ಯಾವ ಟೈಮ್ ಅಲ್ಲಿ ಇದೆ? ಇದು ಬಂದ್ಬಿಟ್ಟು ಇಲ್ಲಿ ತರ ಇದೆ. ಸೊ ಇಲ್ಲಿ ಹೇಗಿದೆ? 3 to 5 ಇದೆ. ಸೊ ನಮ್ದು ಡೆಲ್ಟಾ ಟಿ ಬಂದ್ಬಿಟ್ಟು 3 ಸೆಕೆಂಡ್ಸ್ ಇಂದ ಸ್ಟಾರ್ಟ್ ಆಗಿತ್ತು. ಸೊ 5 ಮೈನಸ್ 3. ಸೊ ಡೆಲ್ಟಾ ಟಿ 2 ಸೆಕೆಂಡ್ಸ್ ಇದ್ದಾಗ ನಾನು ಇದು P1 ಮತ್ತೆ P2 ಕನ್ಸಿಡರ್ ಮಾಡ್ತೀನಿ. ಸೊ ಇದರಲ್ಲಿ ನಮ್ಗೆ ಆವ್ರೇಜ್ ವೆಲಾಸಿಟಿ ಗೊತ್ತಾಗ್ಬೇಕು ಅಂದ್ರೆ ನನ್ಗೆ ಬರೋದು P1 P2 ಅಲ್ವಾ? ಆವ್ರೇಜ್ ವೆಲಾಸಿಟಿ ಗೊತ್ತಾಗ್ಬೇಕು ಅಂದ್ರೆ ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ? ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಅಲ್ವಾ? ಸೊ ಡೆಲ್ಟಾ ಎಕ್ಸ್ ಎಷ್ಟಿದೆ? ಎಕ್ಸ್ ಇಲ್ಲಿ ಬಂದ್ಬಿಟ್ಟು 2 ಇತ್ತು, ಇಲ್ಲಿ ಬಂದ್ಬಿಟ್ಟು 10 ಇತ್ತು. ಸೊ 10 ಮೈನಸ್ 2 ಆಗುತ್ತೆ. ಡಿವೈಡೆಡ್ ಬೈ ಡೆಲ್ಟಾ ಟಿ ನಿಮ್ಗೆ ಗೊತ್ತು 2, ಇಲ್ಲಿ 8 ಬೈ 2 ಎಷ್ಟು ಬಂತು? ನಮ್ಗೆ 4 ಸೆಕೆಂಡ್ಸ್ ಬಂತು. ಹೌದಾ? ಈಗ ನಾನು ಏನ್ ಮಾಡ್ತೀನಿ, ಡೆಲ್ಟಾ ಟಿ ನ ಕಡಿಮೆ ಮಾಡೋಣ ಅಂತ ಅನ್ಕೊಂತೀನಿ. ಡೆಲ್ಟಾ ಟಿ ನ ಕಡಿಮೆ ಮಾಡೋಣ. ಎಷ್ಟು ಕಡಿಮೆ ಮಾಡೋಣ? 2 ಸೆಕೆಂಡ್ಸ್ ಇತ್ತಲ್ವಾ, ಈಗ ನಾನು 1 ಸೆಕೆಂಡ್ ಮಾಡ್ತೀನಿ. 1 ಸೆಕೆಂಡ್ ಮಾಡೋದಿತ್ತಂದ್ರೆ ಏನ್ ಮಾಡ್ತೀನಿ ನಾನು? ಇದು ಬೇರೆ ಕಲರ್ ಅಲ್ಲಿ ಹೇಳ್ಕೊಡ್ತೀನಿ. ಓಕೆ, ನಾನು ಇಲ್ಲಿ ಸೊ ಕಡಿಮೆ ಮಾಡಿದ್ರೆ ನಾನು, ಬಟ್ ನಾನೇನು ಸೆಂಟರ್ ನ 4 ಆಗೇ ಇಡ್ಬೇಕು ಅಂತ ಇದೆ. ಸೊ ನಾನು ಅದಕ್ಕಿಂತ ಅದ್ರ ಕದ್ಲದಿಲ್ಲ ನಾನು ಆ ಪ್ಲೇಸ್ ನಿಂದ. ಸೊ ನಾನು ಏನ್ ಮಾಡ್ತೀನಿ, ಇದನ್ನ ನಾನು T1 ಅಂತ ಇಟ್ಕೊಳ್ಳಿ. ಓಕೆನಾ? ಇಸ್ ಈಕ್ವಲ್ ಟು ಟಿ ಮೈನಸ್ ಪ್ಲಸ್ ಡೆಲ್ಟಾ ಟಿ ಬೈ 2 ಮಾಡ್ತೀನಿ. ಸೊ ಏನಾಯ್ತು? ಟಿ ಏನಿತ್ತು ಮೊದಲು 3 ಪ್ಲಸ್ ಡೆಲ್ಟಾ ಟಿ ಏನಿತ್ತು 2 ಸೆಕೆಂಡ್ಸ್. 2 ಬೈ 2, ಸಾರಿ ನಂದು ಈಗ ಏನ್ ಬೇಕು? ನಂಗೆ 1. ಡೆಲ್ಟಾ ಟಿ ಇಸ್ 1 ಹಿಯರ್ ಅಲ್ವಾ? ಸೊ ನಾನು ಅದು ಮಾಡಿದಾಗ ನಂಗೆ 3.5 ಬಂತು. ಓಕೆ, ಸಿಮಿಲರ್ಲಿ ನಾನು T2 ನಂದು ಇಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ? ಟಿ ಮೈನಸ್ ಡೆಲ್ಟಾ ಟಿ ಬೈ 2. ಸೊ ಮೊದಲು ಬಂದ್ಬಿಟ್ಟು 5 ಇತ್ತು, 5 ಮೈನಸ್ ಡೆಲ್ಟಾ ಟಿ ದಟ್ ಇಸ್ 1 ಬೈ 2. ಸೊ ಬಂದ್ಬಿಟ್ಟು ಇದು 4.5 ಆಯ್ತು. ಓಕೆ, ಇಷ್ಟೆಲ್ಲ ಮಾಡ್ದೆ ನಾನು. ಈಗ ನಾನು ಇಲ್ಲಿ ಬರೋಣ. ಇಲ್ಲಿ ಬಂದ್ಮೇಲೆ ಏನಾಯ್ತು? ಇದು 3.5 ಅಂದ್ರೆ ಕ್ಯೂ ಆಯ್ತು. ಸೊ Q1 ಮತ್ತೆ ಇದು Q2. ಓಕೆ, ಈ ತರ ಆಯ್ತು. ಈಗ ನಾನು ಏನ್ ಮಾಡ್ತೀನಿ, ಮತ್ತೆ ಆವ್ರೇಜ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋಣ ಅಂತ ಹೇಳಿ ಮತ್ತೆ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದು ಹೇಗೆ? ಡೆಲ್ ಎಕ್ಸ್ ಬೈ ಡೆಲ್ ಟಿ. ಅದನ್ನು ಹೇಗೆ ಆಗುತ್ತೆ? ಡೆಲ್ ಎಕ್ಸ್ ಅಲ್ಲಿ ಎಷ್ಟಾಗುತ್ತೆ? ಡೆಲ್ ಎಕ್ಸ್ ಅಂದ್ರೆ ನೋಡೋಣ, ಇದು 4 ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನದು. ಓಕೆ, ಅಪ್ರಾಕ್ಸಿಮೇಟ್ಲಿ 4 ತಗೊಂತಾ ಇದೀನಿ. ಇದನ್ನ ನಾನು 7 ಅಂತ ಸೊ ಬೇಸಿಕಲಿ ನಾನು 7 ಮೈನಸ್ 4 ಇಸ್ ವಾಟ್? 3 ಬೈ 1. ಡೆಲ್ಟಾ ಟಿ ಅಂತೂ 1 ಅಲ್ವಾ? 3.5, 4.5 ಮೈನಸ್ 3.5, ಸೊ ದಟ್ ಇಸ್ 3. ಓಕೆ, ಎಷ್ಟು ಬಂತು? ಇದಾದ್ಮೇಲೆ ನಾನು ಏನ್ ಮಾಡ್ತೀನಿ, ನಾನು ಡೆಲ್ಟಾ ಟಿ ಇನ್ನ ಕಡಿಮೆ ಮಾಡ್ಬೇಕು ಅನ್ಕೋತೀನಿ. ಐ ಹ್ಯಾವ್ ಟು ಟೇಕ್ ಇಟ್ ಟು 0 ಅಂದಾಗ ನಾನು ಹೇಗ್ ಮಾಡೋದು ಇದನ್ನ ಅಪ್ರೋಚ್ ಅಲ್ವಾ? ಸೊ ನಾನು ಏನ್ ಮಾಡ್ತೀನಿ, ಇನ್ನೊಂದು ಕಲರ್ ತಗೊಂತಿದ್ದೀನಿ. ಡೆಲ್ಟಾ ಟಿ ಆಲ್ಮೋಸ್ಟ್ 0 ಮಾಡೋದು, ಇದೇನ್ ಡಿಫ್ರೆನ್ಸ್ ಇದೆಯಲ್ವಾ ಅದನ್ನ ನಾನು ಆಲ್ಮೋಸ್ಟ್ 0 ಮಾಡ್ಬೇಕು ಅಂದ್ರೆ ಇಟ್ಸ್ ಲೈಕ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ತಗೋಬೇಕು. ಬಟ್ ನಾವ್ ಇಲ್ಲಿ ಏನ್ ನೋಡ್ಬೋದು, ದಟ್ ನಿಂಗೆ ಇಲ್ಲಿ ಗ್ರಾಫಿಕಲಿ ಅರ್ಥ ಆಗಲ್ಲ. ಬಟ್ ಏನ್ ನೋಡ್ಬೋದು ಅಂದ್ರೆ ಇದೇನ್ ನಮ್ಗೆ ಸ್ಲೋಪ್ ತಗೋಬೇಕಲ್ವಾ, ಅದು ಏನಾಗುತ್ತೆ? ಕರ್ವ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಇಟ್ಸ್ ನಾಟ್ ಅ ಸ್ಟ್ರೇಟ್ ಲೈನ್, ಇಟ್ಸ್ ಬೇಸಿಕಲಿ ಅ ಕರ್ವ್ ಇಲ್ಲಿ. ಸೊ ಆ ಕರ್ವ್ದು ಟ್ಯಾಂಜೆಂಟ್ ತಗೋ ಆಗ್ತಿದೆ ನಮ್ದು ಸ್ಲೋಪ್. ಬಿಕಾಸ್ ಸೊ ಅದರಿಂದ ನಮ್ಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಸಿಗುತ್ತೆ. ಸೊ ನಮ್ಗೇನ್ ಗೊತ್ತಾಯ್ತು? ದಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ನಾವು ಗ್ರಾಫಿಕಲಿ ನೋಡಕ್ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನ. ಓಕೆ, ಸೊ ನಾನು ನಿಮ್ಗೆ ಇಷ್ಟು ಪಾರ್ಟ್ ಅಲ್ಲಿ ಇದೊಂದು ಹೇಳ್ಕೊಟ್ಟೆ. ಓಕೆ, ಸೊ ನಾವು ಇಲ್ಲಿ ಇನ್ನೊಂದು ಟೇಬಲ್ ಕೊಟ್ಟಿದ್ದಾರೆ. ಇದೇನ್ ಟೇಬಲ್ ಗೊತ್ತಾ?
ಏನ್ ನಾವ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಇದು ಬರೀ ಒಂದ್ ಪಾರ್ಟ್ ನಾವ್ ಕ್ಯಾಲ್ಕುಲೇಟ್ ಮಾಡಿದ್ದು. ಅವರು ಫುಲ್ ಮಾಡಿದ್ದಾರೆ. ಸೊ ಬೇಸಿಕಲಿ ಅವ್ರೇನು ವಿತ್ ದ ಪಾಯಿಂಟ್ಸ್ ನಾನು ಇಲ್ಲಿ ಏನ್ ತಗೊಂಡೆ ನಾನು ಬರೀ ಇದನ್ನ 2 ಅಂತ ತಗೊಂಡೆ ಅಲ್ವಾ ಇಲ್ಲಿ. ಬಟ್ ಅವ್ರೇನ್ ಮಾಡಿದ್ದಾರೆ 2.16 ತಗೊಂಡಿದ್ದಾರೆ. ಸೊ ಅಷ್ಟ್ರಲ್ಲೇ ನಿಮ್ಗೆ ಅದೇ ಸೇಮ್ ಅಪ್ಲೈ ಮಾಡ್ಬೇಕು. ಓಕೆ, ಈಗ ನೆಕ್ಸ್ಟ್ ನಾನ್ ಬರೋಣ ಈ ಪಾರ್ಟ್ ಅಲ್ಲಿ. ಇದೇನು ಪಾರ್ಟು? ಕ್ಯಾಲ್ಕುಲೇಷನ್. ಬೇಸಿಕಲಿ ನಾವು ಈ ತರ ಗ್ರಾಫ್ ಕೊಡ್ತಾರಲ್ಲ ಅದು ಎಷ್ಟೊಂದ್ ಸರ್ತಿ ಅದ್ರದ್ದು ಒಂದು ಈಕ್ವೇಶನ್ ಇರುತ್ತೆ. ಲೈಕ್ ಈ ಗ್ರಾಫ್ ಈಕ್ವೇಶನ್ ಕೊಟ್ಟಿದ್ದವರು 0.08 ಟಿ ಕ್ಯೂಬ್. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಎಕ್ಸ್ ವ್ಯಾಲ್ಯೂ ಗ್ರಾಫ್ ನಿಂದ ತಗೊಳಲ್ಲ. ನಮಗ್ ಕ್ಯಾಲ್ಕುಲೇಟ್ ಮಾಡೋದಿತ್ತಂದ್ರೆ ಇಲ್ಲಿಂದ ಹುಡುಕ್ತಿವಿ. ನಾನು ಟಿ ಇಸ್ ಈಕ್ವಲ್ ಟು 3 ಅಂತ 2 ತಗೊಂಡೆ ಅನ್ಕೊಳ್ಳಿ. ಓಕೆ, ಸೊ ಟಿ ಇಸ್ ಈಕ್ವಲ್ ಟು 2 ಇದ್ದಾಗ ಎಕ್ಸ್ ವಿಲ್ ಬಿ ಈಕ್ವಲ್ ಟು 0.082 ಕ್ಯೂಬ್. ಅದೇನಾಗುತ್ತೆ 64. 0.064 ಆಗುತ್ತಾ? ಓಕೆ ಓಕೆ, ಈ ತರ ಆಗುತ್ತೆ. ಓಕೆ, ಸೊ ನಾನು ಗ್ರಾಫಿಕಲಿ ಮಾಡಿದಾಗ ನಾನು ಅದ ತರ ಲೈನ್ಸ್ ಡ್ರಾ ಮಾಡ್ತೀನಿ. ಓಕೆ, ಗ್ರಾಫಿಕಲಿ ಆದಾಗ ನಾನು ಡಾಟ್ ಹಾಕ್ತೀನಿ ಮಾಡ್ತೀನಿ. ಬಟ್ ಅವರು ಯಾವಾಗ ಈಕ್ವೇಶನ್ ಕೊಟ್ಟಿರ್ತಾರೆ ನಾವು ಅದ್ರಲ್ಲಿ ಹಾಕ್ಬಿಟ್ಟಿನೇ ಕ್ಯಾಲ್ಕುಲೇಟ್ ಮಾಡ್ತೀವಿ ಎಕ್ಸ್. ಓಕೆನಾ? ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ? ಇಲ್ಲಿ ಒಂದು ಕ್ವೆಶನ್ ಕೊಟ್ಟಿದ್ದಾರೆ, ಅದನ್ನ ಹುಡ್ಕೋಣ. ಏನು? The position of an object moving along x-axis is given by x is equal to a plus bt square, where a is equal to 8.5 meter, b is equal to 2.5 meter per second square, and t is measured in seconds. What is its velocity at t is equal to 0 second and t is equal to 2 second? What is the average velocity between t is equal to 2 second and t is equal to 4 second? So ಇವ್ರೇನ್ ಕೇಳಿದ್ದಾರೆ, ಈಗ ಒಂದು ಕೊಟ್ಟಿದ್ದಾರೆ ಫಾರ್ಮುಲಾ. ಏನು? ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಟಿ ಸ್ಕ್ವೇರ್ ಅಂತ. ಓಕೆ, ಅದರಲ್ಲಿ ಎದು ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? 8.5 ಕೊಟ್ಟಿದ್ದಾರೆ. ಬಿದು ವ್ಯಾಲ್ಯೂ ಬಂದ್ಬಿಟ್ಟು ಮೀಟರ್, 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ನಮ್ಗೆ ಡಿಫ್ರೆನ್ಸ್ ಇನ್ ಯೂನಿಟ್ಸ್ ಯಾಕೆ ಗೊತ್ತಾ? ಟ್ರೇಸಸ್ ಬ್ಯಾಕ್ ಟು ಡೈಮೆನ್ಷನಲ್ ಅನಾಲಿಸಿಸ್. ಅದ್ರಲ್ಲಿ ಏನಿತ್ತು? ಎಕ್ಸ್ ಇಸ್ ವಾಟ್ ಇನ್ ಮೀಟರ್ಸ್, ಸೊ a also should be in meters because adeno in the end it should be the same dimensions alva. Similarly bt squares ida alva, bt square idaga idu second square, but nange en beku meter in the end, so meter per second square adanna counter ಮಾಡುತ್ತೆ. ಹಾಗಾಗಿ meter per second square ಅಲ್ಲಿ ಇದೆ ಅದು. ಸೊ ಅವ್ರು ಏನ್ ಕೊಟ್ಟಿದ್ದಾರೆ? ಬ್ಯಾಕ್ ಟು ದಿಸ್ ಕ್ವೆಶನ್ ನಾವು ಫೈಂಡ್ ಔಟ್ ಮಾಡ್ಬೇಕು t is equal to 0 ಸೆಕೆಂಡ್ ಅಲ್ಲಿ ಇದ್ದಾಗ ಇದ್ರದ್ದು ವ್ಯಾಲ್ಯೂ ಏನಿರುತ್ತೆ ಅಂತ. ಸೊ ನಾನೇನು ಇಲ್ಲ, ಸಿಂಪಲ್ ವ್ಯಾಲ್ಯೂಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ವಿ ಅಂದ್ರೆ ಏನು? ವೆಲಾಸಿಟಿ, ಅದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಅವ್ರು ಯಾವಾಗ ಪರ್ಟಿಕ್ಯುಲರ್ಲಿ ಒಂದು ಟೈಮ್ ವ್ಯಾಲ್ಯೂ ಕೊಟ್ಬಿಟ್ಟು ಇಷ್ಟು ಈ ಟೈಮ್ ಅಲ್ಲಿ ಏನಿತ್ತು ಅಂತ ಕೇಳಿದಾಗ ದಟ್ ಇಸ್ ನಥಿಂಗ್ ಬಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ನಾನೇನ್ ಮಾಡ್ತೀನಿ? ಡಿ ಎಕ್ಸ್ ಬೈ ಡಿ ಟಿ ಅಂತ ಬರೀತೀನಿ. ಸೊ ನಾನು ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನಾಗುತ್ತೆ? ಎ ಪ್ಲಸ್ ಬಿ ಟಿ ಸ್ಕ್ವೇರ್. ನಾನು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ? ಡಿ ಬೈ ಡಿ ಟಿ ಆಫ್ ಎ ಪ್ಲಸ್ ಡಿ ಬೈ ಡಿ ಟಿ ಆಫ್ ಬಿ ಟಿ ಸ್ಕ್ವೇರ್ ಆಗುತ್ತಲ್ವಾ? ಸೊ ನಾನು ಇದನ್ನ ಮಾಡಿದಾಗ ಇದು 0 ಏನೂ ಆಗಲ್ಲ. ಇದ್ರದ್ದು ಬಂದ್ಬಿಟ್ಟು ನಂಗೆ 2 bt ಬಂತು. ನಾನಿಲ್ಲಿ ಏನ್ ಮಾಡ್ತೀನಿ? ಬಿದು ವ್ಯಾಲ್ಯೂನ ಹಾಕ್ತೀನಿ. ಅದೇನಿದೆ? 2.5 2 ಇಂಟು 2.5 ಇಂಟು ಟಿ. ಸೊ ನಂಗೆ ಬಂದ್ಬಿಟ್ಟು ಇದು 5 ಟಿ ಮೀಟರ್ ಪರ್ ಸೆಕೆಂಡ್ ಅಂತ ಬಂತು. ಓಕೆ, ನಾನೀಗ ಟಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಟಿ ಇಸ್ ಈಕ್ವಲ್ ಟು 0 ಸೆಕೆಂಡ್ಸ್ ಅಲ್ಲಿ ಕೇಳಿದ್ದಾರೆ ಅಲ್ವಾ? ಸೊ ನಾನು ಅದಕ್ಕೆ ಬರೆಯೋದು 5 ಇಂಟು 0. ಸೊ ವೆಲಾಸಿಟಿ ಬಂದ್ಬಿಟ್ಟು 0. ಸಿಮಿಲರ್ಲಿ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡ್ ನಲ್ಲಿ 5 ಇಂಟು 2 ದಟ್ ಎಂಪ್ಲೈಸ್ ವಿ ಇಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಅಲ್ವಾ? ನೆಕ್ಸ್ಟ್ ಏನ್ ಕೇಳಿದ್ದಾರೆ? ಸೊ ನಂದು ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಬಂತು. ಓಕೆ, one part of the question is done. Next question ಏನ್ ಕೊಡ್ತಾರೆ? What is the average velocity between t is equal to 2 second and t is equal to 4 second? Average velocity is equal to, ಇಲ್ಲಿ ಏನ್ ಮಾಡ್ತೀನಿ ನಾನು? del x by del t ಅಲ್ವಾ? ನಾನು ಇದನ್ನ ಹೇಗ್ ಬರೀತೀನಿ? x of 0 at what time ನಾವು ಫೈಂಡ್ ಔಟ್ ಮಾಡ್ಬೇಕು? 4 ಅಲ್ವಾ? ಸೊ 4 minus x of 2. Hello? Yeah, sorry for the disturbance. So ನಾನು ಇದನ್ನ x of 4, this is not multiplication, this is
ಬೇಸಿಕಲಿ ನಾವು ಎಕ್ಸ್ ಆಫ್ ಟಿ ಅಂತ ಬರೀತೀವಲ್ಲ, ಅದೇ ತರ ನಾನು ಎಕ್ಸ್ ಆಫ್ 4 ಅಂತ ಬರ್ತಿದ್ದೀನಿ ಅಷ್ಟೇ. ಓಕೆ, ಸೊ ಎಕ್ಸ್ ಆಫ್ 4 ಡಿವೈಡೆಡ್ ಬೈ ಡೆಲ್ಟಾ ಟಿ. ಡೆಲ್ಟಾ ಟಿ ಏನು? 4 - 2. ಸಿಂಪಲ್. ಯಾಕಂದ್ರೆ ಅವ್ರು ಕೇಳಿದ್ರೆ ಟಿ ಇಸ್ ಇಕ್ವಲ್ ಟು 2 ಸೆಕೆಂಡ್ ಮತ್ತೆ ಟಿ ಇಸ್ ಇಕ್ವಲ್ ಟು 4 ಸೆಕೆಂಡ್ ಮೇಲೆ ಕೇಳಿದ್ದಾರೆ. ಸೊ ನಾನು ಬರೀತೀನಿ ಎಕ್ಸ್ ಆಫ್ 4 - ಎಕ್ಸ್ ಆಫ್ 2. ಸೊ ಎಕ್ಸ್ ಆಫ್ 4 ಏನಾಯ್ತು ನಮ್ಗೆ, ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು ಎಕ್ಸ್ ಆಫ್ 4 ಏನಾಗುತ್ತೆ ಅಂತ. ಸೊ ಇಟ್ ಇಸ್ a ಪ್ಲಸ್ ಬಿ ಟಿ ಸ್ಕ್ವೇರ್ ಅಲ್ವಾ, ಎಕ್ಸ್ ಇಸ್ ಇಕ್ವಲ್ ಟು. ಸೊ ನಂದು ಎ ಬಂದ್ಬಿಟ್ಟು 8.5 ಪ್ಲಸ್, ಆಕ್ಚುಲಿ ಅದಷ್ಟೆಲ್ಲ ಮಾಡೋ ಬದಲು ನಾವು ಇನ್ನೊಂದು ವೇನು ತಗೋಬಹುದು. ಯಾವ ತರ ಅಂದ್ರೆ, ದಿಸ್ ಇಸ್ ಜಸ್ಟ್ ಸಿಂಪ್ಲಿಫಿಕೇಶನ್ ಆಫ್ ಕ್ಯಾಲ್ಕುಲೇಷನ್ಗಾಗಿ ನಾನು ಡಿಫ್ರೆಂಟ್ ಮೆಥಡ್ಸ್ ಯೂಸ್ ಮಾಡ್ಬೋದು. ಅದು ನಿಮ್ಮ ಮೇಲೇನು ಬಿಟ್ಟಿದ್ದು. ನಾನೇನ್ ಮಾಡ್ತೀನಿ, ಎ ವ್ಯಾಲ್ಯೂ ಈಗ್ಲಿಂದ ಈಗ್ಲೇ ಯಾಕೆ ಹಾಕೋಣ ಅಂತ, ಯಾಕಂದ್ರೆ ಇಲ್ಲಿ ಎ ಏನಾಗುತ್ತೆ, ಕಟ್ ಆಗುತ್ತೆ. ನಾನು ತೋರಿಸ್ತೀನಿ ನಿಮ್ಗೆ. ಎ ಪ್ಲಸ್ ಬಿ ಟಿ ಸ್ಕ್ವೇರ್ ಅಲ್ವಾ, ಬಿ ನಾನು ಹಾಗೆ ಇಡ್ತೀನಿ, ಟಿ ಸ್ಕ್ವೇರ್ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 4 ಇದೆ, ಸೊ 4 ಸ್ಕ್ವೇರ್ ಬಂದ್ಬಿಟ್ಟು 16. 16 ಬಿ ಆಯ್ತು. ಮೈನಸ್ ಎ. ಮೈನಸ್ ಎ ಯಾಕೆ, ಇದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ ಅಲ್ವಾ, ಎಕ್ಸ್ ಆಫ್ 2ನ. ಸೊ ನಾನು ಇಲ್ಲಿ ಮಾಡಲ್ಲ, ನಿಮ್ಗೆ ಕ್ಲಾರಿಟಿ ಆಗಿ ಕೊಡ್ತೀನಿ. ಇದು ಬಂದ್ಬಿಟ್ಟು ನಮ್ಗೆ ಸಿಕ್ತು ಎ ಪ್ಲಸ್ 16 ಬಿ ಮೈನಸ್, ಇದರಲ್ಲಿ ನಾವು ಏನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಎಕ್ಸ್ ಆಫ್ 2. ಸೊ ಅದೇನು, ಎ ಪ್ಲಸ್ ಬಿ ಸ್ಕ್ವೇರ್. ಇದ್ರದ್ದು ಬಿ ಸ್ಕ್ವೇರ್ ಏನು, 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4. ಸೊ ಎ ಪ್ಲಸ್ 4b ಡಿವೈಡೆಡ್ ಬೈ 4 - 2 ಇಸ್ 2, ರೈಟ್. ಸೊ ನಾನೇನ್ ಮಾಡ್ತೀನಿ, ಇದು ಎ ಇದೆಯಲ್ಲ, ನಾನು ಸೈನ್ ಮಲ್ಟಿಪ್ಲಿಕೇಶನ್ ನಾರ್ಮಲ್. ಸೊ ಮೈನಸ್ ಎ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, ಸೊ -4b ಡಿವೈಡೆಡ್ ಬೈ 2 ಮಾಡ್ತೀನಿ. ಸೊ ನಾನು ಇದನ್ನ ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಐ ಹ್ಯಾವ್ 16 - 4b. 16 - 4b ಏನಾಗುತ್ತೆ, 12b by 2. So that is nothing but 6b. Okay. So 6b. Now ಈಗ 6b ವ್ಯಾಲ್ಯೂ ಏನಿತ್ತು 2.5. 2.5 ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ 15 ಮೀಟರ್ ಪರ್ ಸೆಕೆಂಡ್ ಅಂತ ಆನ್ಸರ್ ಬಂತು. ಸೊ ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಓದ್ಬಿಟ್ಟು. ನೋಟ್ ದಟ್ ಫಾರ್ ಯೂನಿಫಾರ್ಮ್ ಮೋಷನ್ velocity is the same as the average velocity at all instants. ಸೊ ಏನ್ ಹೇಳ್ತಿದ್ದಾರೆ ಅಂದ್ರೆ, ಯೂನಿಫಾರ್ಮ್ ಮೋಷನ್ ಇದ್ದಾಗ, ಓಕೆ, ಯೂನಿಫಾರ್ಮ್ ಮೋಷನ್ ಇದ್ದಾಗ ವೆಲಾಸಿಟಿ ಏನಿದೆ ಅಲ್ವಾ, ದಟ್ ಈಸ್ ಆಲ್ವೇಸ್ ದ ಸೇಮ್ ಆಸ್ ಆವ್ರೇಜ್ ವೆಲಾಸಿಟಿ. ಓಕೆ, ಸೊ ಇನ್ಸ್ಟಂಟೇನಿಯಸ್ ಸ್ಪೀಡ್ ಬಗ್ಗೆ ಮಾತಾಡೋಣ. ಇನ್ಸ್ಟಂಟೇನಿಯಸ್ ಸ್ಪೀಡ್ ಇಸ್ ಆಲ್ಸೋ ನಥಿಂಗ್ ಬಟ್, ಇದು ಇನ್ಸ್ಟಂಟೇನಿಯಸ್ ಸ್ಪೀಡ್ ಅದು ಏನೂ ಇಲ್ಲ, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ. ಮ್ಯಾಗ್ನಿಟ್ಯೂಡ್ ಅಂದ್ರೆ ವೆಲಾಸಿಟಿ ವಿತೌಟ್ ದ ಡೈರೆಕ್ಷನ್. ನಾವು ಡೈರೆಕ್ಷನ್ಸ್ ಹೇಗ್ ಡಿನೋಟ್ ಮಾಡ್ತೀವಿ ಇದ್ರಲ್ಲಿ ಅಂತ ಯೋಚನೆ ಮಾಡ್ತಿರ್ಬೋದು ಅಲ್ವಾ ನೀವು. ನಾವು ಡೈರೆಕ್ಷನ್ ಸೈನ್ಸ್ ಇಂದ ಡಿನೋಟ್ ಮಾಡ್ತೀವಿ. ಅಂದ್ರೆ ಲೆಟ್ಸ್ ಸೇ ಒಂದು ಕಾರ್ ಇದೆ ಇಲ್ಲಿ. ಓಕೆ, ಇದು ಕಾರ್ ತರ ಕಾಣ್ತಾ ಇಲ್ಲ, ಬಟ್ ಅಸ್ಯೂಮ್ ಮಾಡಿ. ಓಕೆ ಓಕೆ, ಅದು ನಾವೇನಂತಿದೀವಿ, ದಿಸ್ ಕಾರ್ ಇಸ್ ಗೋಯಿಂಗ್ ಈ ಕಡೆ ರೋಡ್ ಮೇಲೆ ಹೋಗ್ತಾ ಇದೆ. ನಾನು ಪಾಸಿಟಿವ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಇಫ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀನಿ. ಲೆಟ್ಸ್ ಸೇ ಅದು ಈಗ ಸದ್ಯಕ್ಕೆ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ವಿತ್ 24 ಮೀಟರ್ ಪರ್ ಸೆಕೆಂಡ್. 24 ಮೀಟರ್ ಪರ್ ಸೆಕೆಂಡ್, ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಅಂದ್ರೆ ಸ್ಪೀಡ್. ವೆಲಾಸಿಟಿ ಇದ್ರದ್ದು ಬಂದ್ಬಿಟ್ಟು ಪ್ಲಸ್ 24 ಮೀಟರ್ ಪರ್ ಸೆಕೆಂಡ್. ಬಟ್ ಅದೇ ಈ ಕಾರ್ ಉಲ್ಟಾ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇತ್ತು ಅಂದ್ರೆ, ನಾನು ಸ್ಪೀಡ್ ಅಂತೂ ಸೇಮ್ ಇರುತ್ತೆ, ಅದೇನೋ ಚೇಂಜ್ ಆಗಲ್ಲ, ಬಟ್ ವೆಲಾಸಿಟಿ ಅಲ್ಲಿ ಚೇಂಜ್ ಆಗುತ್ತೆ. ಅದೇನಾಗುತ್ತೆ, -24 ಮೀಟರ್ ಪರ್ ಸೆಕೆಂಡ್. ಓಕೆ, ಇಷ್ಟೇ ಸಿಂಪಲ್, ಅರ್ಥ ಆಯ್ತಾ? ಸೇಮ್ ಆವ್ರೇಜ್ ಸ್ಪೀಡ್ ಅದೇ ತರ ಆಗುತ್ತೆ. ಈಗ ಬರೋಣ ನಾವು ಆಕ್ಸಲರೇಷನ್ ಬಗ್ಗೆ ಮಾತಾಡೋಣ. ಆಕ್ಸಲರೇಷನ್ ಅಂದ್ರೆ ನಿಮ್ಗೆ ಏನಂತ ಅರ್ಥ ಆಗುತ್ತೆ? ಸೊ ಫಸ್ಟ್ ಏನಾಯ್ತು, ಇದನ್ನ ಹುಡ್ಕಾಡ್ದವ್ರು ಗೆಲೀಲಿಯೋ. ಸೊ ಏನಾಯ್ತು, ಹಿ ವಾಸ್ ಸೈಂಟಿಸ್ಟ್ ಅಂದಾಗ ಅವ್ರ ಏನಾದ್ರೂ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾನೆ ಇರ್ತಾರೆ ಅಲ್ವಾ. ಸೊ ಫಸ್ಟ್ ಏನ್ ತಿಳ್ಕೊಂಡ್ರು ಇವರು, ಆಕ್ಸಿಲರೇಷನ್ ಇಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಡಿಸ್ಟೆನ್ಸ್ ಅಂತ ಅನ್ಕೊಂಡ್ರು. ಬಟ್ ಅವರು ಇನ್ನೊಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು. ಅದು ಮಾಡಿದಾಗ ಅವರು ಇಲ್ಲ, ಇದು ಇಟ್ ಇಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ಟೈಮ್ ಅಂದ್ರು. ಸೊ ಈಗ ಎರಡ್ ಕಡೆ ಅವರು ಇದನ್ನು ಕರೆಕ್ಟ್ ಅನ್ಸ್ತಾ ಇತ್ತು, ಇದನ್ನು ಕರೆಕ್ಟ್ ಅನ್ಸ್ತಾ ಇತ್ತು. ಅದಾದ್ಮೇಲೆ ಅವ್ರು ಏನ್ ಅಬ್ಸರ್ವ್ ಮಾಡಿದ್ರು ಅಂದ್ರೆ, ಇದು ಯಾವತ್ತು ಕಾನ್ಸ್ಟೆಂಟ್ ಆಗಿ ಇರೋದೇ ಇಲ್ಲ. ಓಕೆ, ಚೇಂಜ್ ಆಗ್ತಾನೇ ಇತ್ತು.
ಸೊ ಯಾವ್ದು ಚೇಂಜ್ ಆಗ್ತಾ ಇರುತ್ತೆ ದಟ್ ಇಸ್ ಆಫ್ ಕೋರ್ಸ್ ನಾಟ್ ದ ಕರೆಕ್ಟ್ ಡೆಫಿನೇಷನ್. ವೆರಾಸ್ ಇದು ಬಂದ್ಬಿಟ್ಟು constant ಇರ್ತಿತ್ತು. ಸೊ ಏನ್ ಡಿಸೈಡ್ ಆಯ್ತು ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ಟೈಮ್ ಇಸ್ ಆಕ್ಸಿಲರೇಷನ್ ಅಂತ ಅವ್ರಿಗೆ ಗೊತ್ತಾಯ್ತು. ಸೊ ನಾವ್ ಈಗ ಏನ್ ಮಾಡೋದು ಅಂದ್ರೆ ಆಕ್ಸಿಲರೇಷನ್ ಅಂದ್ರೆ ಏನು, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದ್ರೆ ಡಿಫ್ರೆನ್ಸ್. ಸೊ v2 ಮೈನಸ್ v1 divided by with time, right? t2 minus t1. v2 ಇದು ಫೈನಲ್ ವೆಲಾಸಿಟಿ ಇರುತ್ತೆ, ಇದು ಇನಿಷಿಯಲ್, ಇದು ಇನಿಷಿಯಲ್ ಮತ್ತೆ ಇದು ಫೈನಲ್. ಓಕೆ, ಇಷ್ಟ ಅರ್ಥ ಆಯ್ತಾ? ಸಿಂಪಲ್. ನಾನು ಇನ್ ದಿ ಎಂಡ್ ಐ ಹ್ಯಾವ್ ಟು ರೈಟ್ ಇಟ್ ಆಸ್ ಡೆಲ್ ವಿ ಬೈ ಡೆಲ್ ಟಿ ಅಷ್ಟೇ. ಇದ್ರದ್ದು ಎಸ್ ಐ ಯೂನಿಟ್ ಗೆಸ್ ಮಾಡ್ತೀರಾ ನೀವು? ಫೈಂಡ್ ಔಟ್ ಮಾಡೋಣ ನಾವೇ. ಆಕ್ಸಿಲರೇಷನ್ ಇಸ್ ವಾಟ್? ಡೆಲ್ ವಿ ಬೈ ಡೆಲ್ ಟಿ. ಇದ್ರದ್ದು ಎಸ್ ಐ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್. ಇದ್ರದ್ದು ಎಸ್ ಐ ಯೂನಿಟ್ ಏನು? ಸೆಕೆಂಡ್. ಸೊ ಇದು ಈ ತರ ಮಲ್ಟಿಪ್ಲೈ ಮಾಡಿದಾಗ ಡಿನಾಮಿನೇಟರ್ಸ್ ನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬಂತು. ಸೊ ದಿಸ್ ಇಸ್ ದಿ ಎಸ್ ಐ ಯೂನಿಟ್ ಆಫ್ ಆಕ್ಸಿಲರೇಷನ್. ಓಕೆ, ಸಿಂಪಲ್. ಸೊ ನಾನು ಇಲ್ಲಿ ತನಕ ನಿಮ್ದು ಇಷ್ಟೆಲ್ಲ ಪಾರ್ಟ್ ಮುಗಿಸ್ದೆ NCERT ನಿಂದ. 2.3 ಪಾರ್ಟ್ ಅಲ್ಲಿ ಇದ್ದೆ ನಾನು. ಇದಕ್ಕಿಂತ ಮುಂಚೆ ನೀವು ಜಸ್ಟ್ ಒಂದ್ಸತಿ ನಾನೇನ್ ಹೇಳ್ಕೊಟ್ಟಿದ್ದೀನಿ ಅದನ್ನ ಒಂದ್ ಸ್ವಲ್ಪ ರಿವೈಸ್ ಮಾಡಿದ್ರಿ, ಜಸ್ಟ್ ಒಂದ್ ಸ್ವಲ್ಪ ಕಣ್ಣಾಡಿಸ್ರಿ ಅಂದ್ರೆ ನಿಮ್ಗೆ ಇದು ಮರಿಲಾರ್ದಂಗ್ ಇರುತ್ತೆ. ಓಕೆ, ಹಾ, ಇನ್ನೊಂದು ಏನು, ಈಗ ಒಂದು ಪ್ಲಾಟ್ ತಗೊಂತೀನಿ. ಪ್ಲಾಟ್ ಇಸ್ ನಥಿಂಗ್ ಬಟ್ ಗ್ರಾಫ್ ಅಗೇನ್. ಇಲ್ಲಿ ನಾನು ವೆಲಾಸಿಟಿ ಇಡ್ತೀನಿ, ಇಲ್ಲಿ ನಾನು ಟೈಮ್ ಇಡ್ತೀನಿ. ಸಿಮಿಲರ್ಲಿ v1 v2 ಸಾರಿ t1 t2, ಇಲ್ಲಿ v1 ಮತ್ತೆ ಇಲ್ಲಿ v2. ಓಕೆ, ನಾನೇನ್ ಮಾಡ್ತೀನಿ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಅಲ್ಲ, ಇದು ಸ್ಲೋಪ್ ಏನಿದೆಯಲ್ಲ, ದಿಸ್ ಸ್ಲೋಪ್ ಇಸ್ ನಥಿಂಗ್ ಬಟ್ ದಿ ಆಕ್ಸಿಲರೇಷನ್. ನಾನು ಆಕ್ಸಿಲರೇಷನ್ ನ ಈ ತರ ಬರಿಬಹುದು. ಓಕೆ, ಯಾವಾಗ ಡಿಸ್ಟೆನ್ಸ್ ವರ್ಸಸ್ ಟೈಮ್ ಗ್ರಾಫ್ ಇತ್ತು ಅದರಲ್ಲಿ ಸ್ಲೋಪ್ ವಾಸ್ ದಿ ಸ್ಲೋಪ್ ಗೇವ್ ದಿ ವೆಲಾಸಿಟಿ. ಅದ್ಯಾಕೆ ನಾವು ಫಾರ್ಮುಲಾ ಇಂದಾನೆ ಗೊತ್ತು ಮಾಡ್ಕೋಬಹುದು, ಯಾಕಂದ್ರೆ v is equal to del x by del t. Similarly, ನಾನು ವೆಲಾಸಿಟಿ ವರ್ಸಸ್ ಟೈಮ್ ಗ್ರಾಫ್ ಅಲ್ಲಿ ಆಕ್ಸಿಲರೇಷನ್ is equal to del v by del t. ಅಷ್ಟೇ, ಅರ್ಥ ಆಯ್ತಾ ಇದು? ಓಕೆ, ಈಗ ಮುಂದೆ ಹೋಗೋಣ. ಈಗ ಮತ್ತೆ ಬರೋಣ ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್. ನೀವ್ ಗೆಸ್ ಮಾಡ್ಬೋದು, ಅದೇ ಸೇಮ್ ಇದ್ರ ತರಾನೇ ಇರುತ್ತೆ. ಯಾವಾಗ ಲಿಮಿಟ್ ಆಫ್ ಡೆಲ್ಟಾ ಟಿ ಟೆನ್ಸ್ ಟು 0 ಅದನ್ನ ನಾವು ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಅಂತ ಕರಿತೀವಿ. ದಿಸ್ ಇಸ್ ಡಿ ವಿ ಬೈ ಡಿ ಟಿ. ಓಕೆ, ಇಷ್ಟೆಲ್ಲ ಅರ್ಥ ಆಯ್ತಾ ನಮ್ಗೆ? ನಂಗಂತೂ ಫುಲ್ ಅರ್ಥ ಆಯ್ತು. ಈಗ ಏನ್ ಮಾಡೋಣ, ಮುಂದೆ ಹೋಗೋಣ. ದಿ ಆಕ್ಸಿಲರೇಷನ್ at an instant is the slope of the tangent to the vt curve at that instant. ಏನು ನಾವು ಲಾಸ್ಟ್ ಒಂದ್ ಗ್ರಾಫ್ ಅಲ್ಲಿನೂ ನೋಡಿದ್ವಿ. ಆ ಗ್ರಾಫ್ ಅಲ್ಲಿ ಏನಿತ್ತು, ಇದು ಒಂದು ಕರ್ವ್ ಇತ್ತು, ಅದಕ್ಕೆ ಆ ಪಾಯಿಂಟ್ ನಲ್ಲಿ ಈ ಟ್ಯಾಂಜೆಂಟ್ ಟು ಸ್ಲೋಪ್ ಇಸ್ ನಥಿಂಗ್ ಬಟ್ ಆಕ್ಸಿಲರೇಷನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಿನ್ಸ್ ವೆಲಾಸಿಟಿ ಇಸ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಏನು ಹೇಳಿ, ವೆಲಾಸಿಟಿ ಅಂದ್ರೆ ಅದು ಬೋತ್ ಮ್ಯಾಗ್ನಿಟ್ಯೂಡ್ ಮತ್ತೆ ಡಿರೆಕ್ಷನ್ ಇರುತ್ತೆ. ನಮ್ದು ಆಕ್ಸಿಲರೇಷನ್ ಏನು, ಡೆಲ್ ವಿ ಬೈ ಡೆಲ್ ಟಿ. ಸೊ ದೇರ್ ಫೋರ್ ಆಕ್ಸಿಲರೇಷನ್ಗೂ ಕೂಡ ಮ್ಯಾಗ್ನಿಟ್ಯೂಡ್ ಮತ್ತೆ ಡಿರೆಕ್ಷನ್ ಇದೆ. ಯಾವ ಕ್ವಾಂಟಿಟೀಸ್ದು ಮ್ಯಾಗ್ನಿಟ್ಯೂಡ್ ಮತ್ತೆ ಡಿರೆಕ್ಷನ್ ಇರುತ್ತೆ ಅದನ್ನ ನಾವು ವೆಕ್ಟರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಯಾವ್ದ್ರದ್ದು ಬರೀ ಮ್ಯಾಗ್ನಿಟ್ಯೂಡ್ ಇರುತ್ತೆ ಅದನ್ನ ನಾವು ಏನಂತ ಕರಿತೀವಿ, ಯಾವ್ದ್ರದ್ದು ಬರೀ ಮ್ಯಾಗ್ನಿಟ್ಯೂಡ್ ಇರುತ್ತೆ ಅದನ್ನ ನಾವು ಸ್ಕೇಲಾರ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಓಕೆ ಓಕೆ, ಸೊ ಮುಂದೆ ಹೋಗೋಣ. ಏನು ನಾನ್ ಹೇಳ್ದಂಗೆ ವೆಲಾಸಿಟಿಯಲ್ಲಿ ಹೇಗೆ ಪ್ಲಸ್ ಮೈನಸ್ ಆಗ್ತಿತ್ತು, ಸಿಮಿಲರ್ಲಿ ಆಕ್ಸಿಲರೇಷನ್ ಅಲ್ಲೂ ಆ ಡಿರೆಕ್ಷನ್ ಪ್ರಕಾರ ಪ್ಲಸ್ ಮೈನಸ್ ಇರುತ್ತೆ. ಇಟ್ ಇಸ್ ನಾಟ್ ಆಲ್ವೇಸ್ ದಟ್ ಈ ಕಡೆ ಹೋದಾಗ ಪ್ಲಸ್ ಇರ್ಬೇಕು, ಈ ಕಡೆ ಹೋದಾಗ ಮೈನಸ್ ಇರ್ಬೇಕು ಅಂತ. ಅದ್ರದ್ದು ಉಲ್ಟಾನು ಇದ್ದಿರ್ಬೋದು. ಅದು ನಾವು ಯಾವ್ದು ರೆಫರೆನ್ಸ್ ತಗೊಂತೀವಿ ಅದರ ಪ್ರಕಾರ ನಾವು ಹಿಡಿತೀವಿ. ನಾವು ಇನ್ನೊಂದನ್ನು ಕಲಿತೀವಿ, ಅದನ್ನ ನಾವು ರಿಲೇಟಿವ್ ವೆಲಾಸಿಟಿ ಅಂತ ಹೇಳ್ತೀವಿ. ಅದು ಅಂದ್ರೆ ಒಂದು ಆಲ್ರೆಡಿ ನಡೀತಾ ಇರುವ ಪ್ರಾಣಿ ಅಥವಾ ಏನಾದ್ರೂ ಒಂದು ವಸ್ತುದು ಕಂಪೇರ್ ಮಾಡಿ ನಮ್ ವೆಲಾಸಿಟಿ ಅವ್ರ ಕಂಪೇರ್ ಮಾಡಿದ್ರೆ ಎಷ್ಟಿರುತ್ತೆ ಅನ್ನೋದಕ್ಕೆ ನಾವು ರಿಲೇಟಿವ್ ವೆಲಾಸಿಟಿ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು NCERT ಅಲ್ಲಿ position time graphs for motion with positive, negative and zero acceleration are shown below.
ಪೊಸಿಷನ್ ಟೈಮ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಟೈಮ್ ಗ್ರಾಫ್. ಇಲ್ಲಿ ನೋಡ್ಬೋದು, ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಯಾಕೆ ಏನು ಅಂತ. ಓಕೆ, ಇದು ಎಕ್ಸ್ 0, ಟಿ ಎಕ್ಸ್ ಇಸ್ ವಾಟ್ ಡಿಸ್ಟೆನ್ಸ್. ಇವರು ಇದು ಪಾಸಿಟಿವ್ ಆಕ್ಸಿಲರೇಷನ್ ಅಂತ ಹೇಗ್ ಗೊತ್ತಾಯ್ತು ಅಲ್ವಾ? ಸೊ ನಾನು ಎಕ್ಸ್ ಬೈ ಟಿ ಇದನ್ನ ನಾನು ನೋಡ್ತೀನಿ. ಇದು ತುಂಬಾ ಕೆಳಗಡೆ ಕರ್ವ್ ಆಯ್ತು. ನಂದು ಈ ಪಾಯಿಂಟ್ ಅಲ್ಲಿ ನೋಡ್ತೀನಿ, ಅದೇನಾಯ್ತು, ವೆಲಾಸಿಟಿ ಇನ್ಕ್ರೀಸ್ ಆಯ್ತು. ಈ ಪಾಯಿಂಟ್ ಅಲ್ಲಿ ನೋಡ್ತೀನಿ, ವೆಲಾಸಿಟಿ ಇನ್ಕ್ರೀಸ್ ಆಗ್ತದೆ, ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಡೆಲ್ ವಿ ಏನಿದೆ ನಮ್ದು ಪಾಸಿಟಿವ್ ಆಗಿರುತ್ತೆ. ಓಕೆ, ಬಿಕಾಸ್ ನಮ್ ಇನಿಷಿಯಲ್ ಏನ್ ವೆಲಾಸಿಟಿ ಇತ್ತು ಅದಕ್ಕಿಂತ ಕಡಿಮೆ, ಅದಕ್ಕಿಂತ ಜಾಸ್ತಿ ಫೈನಲ್ ವೆಲಾಸಿಟಿ ಇದೆ. ಯಾಕಂದ್ರೆ ಇಲ್ಲಿ ಇಷ್ಟಿತ್ತು, ಅದು ಹಂಗೆ ಜಾಸ್ತಿ 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 ಸ್ಲೋಪ್. ಇದು ಸ್ಲೋಪ್ ಇಸ್ ಇಕ್ವಲ್ ಟು 0 ಅಂತ ಅರ್ಥ. ಇದು ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ, ಇದು ಫುಲ್ ಜಾಸ್ತಿ. ಓಕೆ, ಸೊ ದಿಸ್ ಇಸ್ ದ ಸ್ಲೋಪ್ ಇಸ್ ಇಕ್ವಲ್ ಟು 0. ಸೊ ನಾವು ಅದೇ ಪ್ರಕಾರ ನೋಡಿದಾಗ ಇಲ್ಲಿಂದ ಸ್ಟಾರ್ಟ್ ಆಯ್ತು, ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಹಂಗೆ. ಸೊ ಹಾಗಾಗಿ ನಮ್ಗೆ ಗೊತ್ತಾಯ್ತು ದಟ್ ಯಾವಾಗ ಡೆಲ್ ವಿ ಪಾಸಿಟಿವ್ ಇದೆ, ಸೊ ಅಫ್ಕೋರ್ಸ್ ಆಕ್ಸಿಲರೇಷನ್ ಕೂಡ ಪಾಸಿಟಿವ್ ಇರುತ್ತೆ. ಪ್ಲಸ್ ಎ ಅಂತ ಬರೀತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನೆಗೆಟಿವ್ ಆಕ್ಸಿಲರೇಷನ್ ಬರೋಣ. ಇದೆಲ್ಲ ಪೊಸಿಷನ್ ಟೈಮ್ ಗ್ರಾಫ್, ನೆನ್ಪಿಟ್ಕೊಳ್ಳಿ. ಇದು ಇಲ್ಲಿ ಕೊಟ್ಟಿದ್ದಾರೆ, ನಾನು ಇದನ್ನ ಎಕ್ಸ್ ಅಂತ ಮತ್ತೆ ಬರೀತೀನಿ, ಇದನ್ನ ಟಿ, ಇದು 0. ನಾವ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ಅಂತ ಎವ್ರಿ ಟೈಮ್ ಬರಿತೀವಿ. ಈಗ ಇದ್ರ ಬಗ್ಗೆ ಮಾತಾಡೋಣ. ಓಕೆ, ಇಲ್ಲೇನಾಯ್ತು, ಫಸ್ಟ್ ವೆಲಾಸಿಟಿ ಜಾಸ್ತಿ ಜಾಸ್ತಿ ಇತ್ತು, ಅದಾದ್ಮೇಲೆ ಕಡಿಮೆ ಆಯ್ತು, ಮತ್ತೆ ನೆಗೆಟಿವ್ ಅಲ್ಲಿ ಆಯ್ತು. ಇಲ್ಲಿ ನೋಡಿ, ಫಸ್ಟ್ ವೆಲಾಸಿಟಿ ಏನಿತ್ತು ಪಾಸಿಟಿವ್ ಇತ್ತು. ಓಕೆ, ಆಮೇಲೆ ಇಲ್ಲಿ ಬರ್ತಾ ಬರ್ತಾ ವೆಲಾಸಿಟಿ 0 ಆಯ್ತು. ನಾನ್ ಹೇಗ್ ಹೇಳ್ತಿದ್ದೀನಿ ದಟ್ ಪಾಸಿಟಿವ್ ಇತ್ತು, ಎವ್ರಿ ಟೈಮ್ ಈ ತರ ಇದ್ದಿದ್ದೆಲ್ಲ ಪಾಸಿಟಿವ್. ಓಕೆ, ನಾವು ಇದೇನಿದು ಆಂಟಿ ಕ್ಲಾಕ್ ವೈಸ್ ಇರುತ್ತಲ್ವಾ, ಅದನ್ನ ನಾವು ಪಾಸಿಟಿವ್ ಅಂತ ತಗೊಂತೀವಿ. ಈ ತರ ಈ ತರ ಈ ತರ ಇದ್ದಿದ್ದು. ಬಟ್ ಈ ತರ ಕೆಳಗಡೆ ಹೋಗುತ್ತಲ್ಲ ಕ್ಲಾಕ್ ವೈಸ್ ಅಲ್ಲಿ, ಅದನ್ನ ನಾವು ನೆಗೆಟಿವ್ ಅಂತ ತಗೊಂತೀವಿ. ಸೊ ನಾನು 0 ತನಕ ಬಂದೆ, ಸ್ಲೋಪ್ 0 ಆಯ್ತು. ಈಗ ಏನಾಯ್ತು, ಈ ಕಡೆ ಅದಷ್ಟೇ ನಾನು ಈಗ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಈಗ ಇಲ್ಲಿ ಎಕ್ಸ್ ಇಸ್ ಇಕ್ವಲ್ ಟು 5 ಇತ್ತು ಅಂತ ತಿಳ್ಕೊಳ್ಳಿ, ಇದು ಎಕ್ಸ್ ಇಸ್ ಇಕ್ವಲ್ ಟು 10 ಇತ್ತು. ಓಕೆ, ಸೊ ಏನಾಯ್ತು, ಇಲ್ಲಿ ನಾನು ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇದು 2 ಅಂತ ತಿಳ್ಕೊಳ್ಳಿ, ಡೆಲ್ಟಾ ಟಿ. ಓಕೆನಾ, ಇದೇನು ಆಗತ್ತಲ್ಲ ಅದು 2 ಅಂತ ತಿಳ್ಕೊಳ್ಳಿ ಇಲ್ಲಿ. ಈಗ ಈಗ ಸಲುವಾಗಿ ಸೊ ಏನಾಯ್ತು, 10 ಮೈನಸ್ 5 5, 5/2 ಇಲ್ಲ ಬೇಡ 1. ಸೊ ಪಾಸಿಟಿವ್ ಇದೆ ಅಲ್ವಾ, ಏನು ಪ್ರಾಬ್ಲಮ್ ಇಲ್ಲ. ಈಗ ನೆಕ್ಸ್ಟ್ ಇಲ್ಲಿ ಬರೋಣ, ಇದು ಹೀಗೆ ಇದೆ, 10 ಇದೆ 10 ಇದೆ. ಸೊ ದೇರ್ ಇಸ್ ನೋ ಡೆಲ್ ಎಕ್ಸ್ ಇಸ್ ಇಕ್ವಲ್ ಟು 0, ವಿ ಡ್ಯಾಶ್ ತಗೊಂತಿದ್ದೀನಿ. ಓಕೆ, ಸೊ ಡೆಲ್ ಎಕ್ಸ್ 0 ಆದಾಗ ವಿ ಇಸ್ ಇಕ್ವಲ್ ಟು 0. ಈಗ ಇಲ್ಲಿ ಬರೋಣ, ಡೆಲ್ ಎಕ್ಸ್ ಇಸ್ ವಾಟ್, x2 ಮೈನಸ್ x1. ಸೊ ಇಟ್ ಇಸ್ 5 ಮೈನಸ್ 10/1. ಸೊ ಹಂಗಿದ್ದಾಗ ಇದು ನೆಗೆಟಿವ್ ಇದೆ. ಸೊ ದರ್ಫೋರ್ ಇಲ್ಲಿ ನೆಗೆಟಿವ್ ಇದೆ. ಓಕೆ, ನೀವೇನ್ ನೋಡ್ಬೋದು ದಟ್ ವೆಲಾಸಿಟಿ ಜಾಸ್ತಿಯಿಂದ ಕಡಿಮೆ ಹೋಗಿದೆ. ಓಕೆ, ಪಾಸಿಟಿವ್ ಇಂದ ನೆಗೆಟಿವ್ ಹೋಗಿದೆ ಅಲ್ವಾ? ಸೊ ಹಾಗಾಗಿ ನಾವೇನ್ ಕನ್ಕ್ಲೂಡ್ ಮಾಡ್ಬೋದು ಅಂದ್ರೆ ನಮ್ದು ಆಕ್ಸಿಲರೇಷನ್ ಕೂಡ ನೆಗೆಟಿವ್ ಹೋಗಿದೆ. ಆಕ್ಸಿಲರೇಷನ್ ಒಂದು ನಾವ್ ನಾರ್ಮಲ್ ಆಗಿ ಮಾತಾಡಿದಾಗ ನಾನು ಗಾಡಿ ಓಡಿಸ್ತಿದ್ದೆ, ಅವಾಗ ಏನಾಯ್ತು, ರೋಡ್ ಖಾಲಿ ಇತ್ತು, ಅದಕ್ಕೆ ನಾನು ಆಕ್ಸಿಲರೇಟ್ ಮಾಡ್ಬಿಟ್ಟೆ ಅಂತ ಹೇಳ್ತೀವಿ, ಅಂದ್ರೆ ಫಾಸ್ಟ್ ಆಗಿ ಓಡಿಸ್ಬಿಟ್ಟೆ ಅಂತ. ಬಟ್ ಅದನ್ನ ನಂದು ಫಾಸ್ಟ್ ಆಗಿ ಹೋಗಿಲ್ಲ, ನನ್ ವೆಲಾಸಿಟಿ ಕಡಿಮೆ ಆಯ್ತು ಅಂತ ಅಂದಾಗ ನಾವ್ ತಿಳ್ಕೊಂಡ್ಬಿಡ್ಬೇಕು ದಟ್ ಅದು ನೆಗೆಟಿವ್ ಆಕ್ಸಿಲರೇಷನ್ ಇತ್ತು ಅಂತ. ಓಕೆ, ಎಷ್ಟು ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಇದೇನಿದೆ, ಎ ಇಸ್ ಇಕ್ವಲ್ ಟು 0, ಅದ್ ಹೇಗ್ ಗೊತ್ತಾಯ್ತು ನನ್ಗೆ ನೋಡೋಣ. ಇಲ್ಲಿ ಇದು ಇಷ್ಟೇ ತಗೊಳ್ಳೋಣ, ಎ ಇಸ್ ಇಕ್ವಲ್ ಟು 0 ಅದ್ ಹೇಗ್ ಗೊತ್ತಾಯ್ತು ಅಂತ ನಾನ್ ಹೇಳ್ಕೊಡ್ತೀನಿ ನಿಮ್ಗೆ. ಸೊ ಈಗ ನೀವು ಇಲ್ಲಿ ನೋಡ್ಬೋದು, ಇದು ನಾನು ಮತ್ತೆ 5 ತಗೊಂತೀನಿ, ನಂಗೆ ಯಾಕೋ 5 ಮತ್ತೆ 10 ತುಂಬಾ ಇಷ್ಟ, ಅದಕ್ಕೆ ನಾನು ಅಷ್ಟೊಂದು 5 10 ಎಕ್ಸಾಂಪಲ್ಸ್ ತಗೊಂತಾ ಇದ್ದೀನಿ. ಇದನ್ನ ನಾನು ಕೂಡ 5 ತಗೊಂತೀನಿ, ನಾನು 5 ತಗೊಂತಾ ಇದ್ದೀನಿ. ಸೊ ನಾನೇನ್ ಅಂತೀನಿ, ಈಗ ಈ ಪಾಯಿಂಟ್ ಅಲ್ಲಿ, ಓಕೆ, ಇದು ನನ್ ಸ್ಲೋಪ್. ಓಕೆ, ಈ ಪಾಯಿಂಟ್ ಅಲ್ಲಿನು ನಿನ್ಗೆಲ್ಲಾದ್ರೂ ಚೇಂಜ್ ಕಾಣ್ತಿದ್ಯಾ ಸ್ಲೋಪ್ ಅಲ್ಲಿ? ಇದೊಂದೇ ಸ್ಲೋಪ್ ಇದೆ, ಕಾನ್ಸ್ಟೆಂಟ್ ಸ್ಲೋಪ್ ಇದೆ. ಸೊ ಕಾನ್ಸ್ಟೆಂಟ್ ಸ್ಲೋಪ್ ಇದೆ. ಸೊ ಅದರ ಅರ್ಥ ಏನು, ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿ ಇದೆ ಅಂತ ಅರ್ಥ ಇದ್ರದ್ದು. ಸೊ ಯಾವಾಗ ಡೆಲ್ ವಿ ಕಾನ್ಸ್ಟೆಂಟ್ ಆಗಿದೆ, ಅದರ ಅರ್ಥ ಏನು, ವೆಲಾಸಿಟಿಯಲ್ಲಿ ನೋ ಚೇಂಜ್ ಅಲ್ವಾ, ವೆಲಾಸಿಟಿ ಚೇಂಜ್ ಆಗಿಲ್ಲ. ಸೊ
ಅದರ ಅರ್ಥ ಏನು? ಡೆಲ್ ವಿ ಇಸ್ ಈಕ್ವಲ್ ಟು 0. ಸೊ ಹಾಗಾಗಿ ಆಕ್ಸಿಲರೇಷನ್ ವಿಲ್ ಬಿ 0. ಓಕೆ, ಇಷ್ಟ ಅರ್ಥ ಆಯ್ತಾ? ಈಗ ನಾವು ನೆಕ್ಸ್ಟ್ ವೆಲಾಸಿಟಿ ಟೈಮ್ ಗ್ರಾಫ್ ನೋಡ್ತೀವಿ. ಸೊ ಇಲ್ಲಿ 3 ಕೇಸ್ ಇದೆ. ದೇರ್ ಇಸ್ ಅ ಫಿಗರ್ 2.3. ಇದು ಕಾಣ್ತಾ ಇದೆಯಾ? ಈ ತರ ಇದೆ. ಓಕೆ, ವೆಲಾಸಿಟಿ ಟೈಮ್ ಗ್ರಾಫ್ ಫಾರ್ ಮೋಷನ್ ವಿತ್ ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಫಾರ್ ದ ಫಾಲೋಯಿಂಗ್ ಕೇಸಸ್. ಒಂದಿಷ್ಟು ಕೇಸಸ್ ಇದೆ, 1, 2, 3, 4 ಕೇಸಸ್ ಇದೆ. ಅದಕ್ಕಾಗಿ ಕೊಟ್ಟಿದ್ದಾರೆ. ಏನು ಫಸ್ಟ್ ಕೇಸ್ ಏನಂದ್ರೆ, ಆನ್ ಆಬ್ಜೆಕ್ಟ್ ಇಸ್ ಮೂವಿಂಗ್ ಇನ್ ಅ ಪಾಸಿಟಿವ್ ಡೈರೆಕ್ಷನ್ ವಿತ್ ಅ ಪಾಸಿಟಿವ್ ಆಕ್ಸಿಲರೇಷನ್. ಸೊ ಫಸ್ಟ್ ಕೇಸ್ ಏನ್ ತಗೊಂಡಿದ್ದಾರೆ ಅವರು? ಫಸ್ಟ್ ಕೇಸ್ ತಗೊಂಡಿದ್ದಾರೆ ಪಾಸಿಟಿವ್ ಡೈರೆಕ್ಷನ್ ವಿತ್ ಅಂಡ್ ಪಾಸಿಟಿವ್ ಆಕ್ಸಿಲರೇಷನ್. ಓಕೆ, ಬಿ, an object is moving in positive direction with negative acceleration. Next, C ಏನಿದೆ? An object is moving in negative direction with negative acceleration. ಮತ್ತೆ ಫೈನಲಿ ಇನ್ನೊಂದೇನ್ ತಗೊಂಡಿದ್ದಾರೆ ಅಂದ್ರೆ, an object is moving in positive direction till time t1. ಒಂದು ಟೈಮ್ t1 ವರೆಗೂ ಇದು ಹೋಗಿದೆ ಪಾಸಿಟಿವ್ ಡೈರೆಕ್ಷನ್. ಅದಾದ್ಮೇಲೆ ಇಟ್ ಟರ್ನ್ಸ್ ಬ್ಯಾಕ್ ವಿತ್ ನೆಗೆಟಿವ್ ಅಟ್ರಾಕ್ಷನ್. ಸೊ ಸೊ ಇದು ನಮ್ಗೆ ಇಷ್ಟು ಗೊತ್ತಾಯ್ತು. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಾನು ನಿಮ್ಗೆ ಹೇಳ್ತೀನಿ. ಏನು? ದ ಏರಿಯಾ ಅಂಡರ್ ದ ಕರ್ವ್ ಆಫ್ ದ ವೆಲಾಸಿಟಿ ಟೈಮ್ ಗ್ರಾಫ್ ರೆಪ್ರೆಸೆಂಟ್ಸ್ ದ ಡಿಸ್ಪ್ಲೇಸ್ಮೆಂಟ್ ಓವರ್ ಅ ಗಿವನ್ ಟೈಮ್ ಇಂಟರ್ವಲ್. ಅದ್ಯಾಕೆ? ಏರಿಯಾ ಅಂಡರ್ ದ ಗ್ರಾಫ್ ಅಂದ್ರೆ ಏನಾಗುತ್ತೆ, ನಾನು ಮಲ್ಟಿಪ್ಲೈ ಮಾಡ್ತೀನಿ. ವಿ ಇಂಟು ಟಿ ಇಸ್ ವಾಟ್? ಡಿಸ್ಪ್ಲೇಸ್ಮೆಂಟ್. ಯಾಕೆ ಗೊತ್ತಾಗ್ತಾ ಇಲ್ಲ? ವೆಲಾಸಿಟಿ ಇಸ್ ವಾಟ್? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಟೈಮ್ ಅಲ್ವಾ? ಸೊ ಹಾಗಾಗಿ area under the curve of velocity time graph gives the displacement, okay, over a given time interval. Okay, so ನಾವು ಇದನ್ನ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನಿದೆ, ಇದು ಈ ತರ ಒಂದು ಗ್ರಾಫ್ ಇದೆ. Okay? ಇದು ಆಕ್ಚುಲಿ ಸ್ಟ್ರೇಟ್ ಲೈನ್ ಅಂತಾನೆ ತಿಳ್ಕೊಳ್ಳಿ. ಸೊ ವಿ ನಾಟ್, ಇದು ವಿ, ಇದು ವಿ ನಾಟ್, ಇದು ಒರಿಜಿನ್, ಇದು ಟೈಮ್ ನಮ್ದು. ಇಲ್ಲಿ ಟಿ ಅಂತ ತಗೊಳ್ಳಿ ಈಗ ಸದ್ಯಕ್ಕೆ. ಓಕೆ, ಸೊ ಏನಾಗ್ತಿದೆ ಇಲ್ಲಿ? ನಾವೇನ್ ಕೇಳಿದ್ವಿ? ಫಸ್ಟ್ ಕೇಸ್ ಇಸ್ ವಾಟ್? ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಒಂದು ಆಬ್ಜೆಕ್ಟ್, ಮತ್ತೆ ದಟ್ ಓವರ್ ಪಾಸಿಟಿವ್ ಆಕ್ಸಿಲರೇಷನ್ ಅಂತ. ಅದ್ ಹೇಗ್ ಗೊತ್ತಾಯ್ತು? ಪಾಸಿಟಿವ್ ಆಕ್ಸಿಲರೇಷನ್ ಹೆಂಗ್ ಗೊತ್ತಾಯ್ತು? ಅದ್ ಹೇಗೆ ಅಂದ್ರೆ, ಡೆಲ್ ವಿ ಬೈ ಡೆಲ್ ಟಿ. ಇದು ನೋಡಿ, ಇನಿಷಿಯಲಿ ಕಡಿಮೆ ಇದೆ ವಿ ನಾಟ್, ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗಿದೆ, ಟೈಮ್ನ ಹೋಗ್ತಾ ಹೋಗ್ತಾ ಜಾಸ್ತಿ ಆಗಿದೆ. ಸೊ ನಮ್ದು ಏನಾಯ್ತು? ನಾನ್ ಆಬ್ಜೆಕ್ಟ್ ಇಸ್ ಮೂವಿಂಗ್ ಇನ್ ಪಾಸಿಟಿವ್ ಡೈರೆಕ್ಷನ್ ಅಂತ ಹೇಗೆ ಹೇಳಿದ್ವಿ? ಯಾಕೆ ಅಂದ್ರೆ ವೆಲಾಸಿಟಿ ಇಸ್ ಪಾಸಿಟಿವ್. ಓಕೆ, ಸೊ ಹಾಗಾಗಿ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಆಕ್ಸಿಲರೇಷನ್ ಹೇಗೆ ಪಾಸಿಟಿವ್ ಇದೆ? ಇದು ಇನಿಷಿಯಲ್ ವೆಲಾಸಿಟಿ ಚಿಕ್ಕದಿತ್ತು, ಬಟ್ ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಿದೆ. ಸೊ ಡೆಲ್ ವಿ ಇಸ್ ಪಾಸಿಟಿವ್, therefore del v by del t, that is equal to acceleration is positive. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಸಿನಾರಿಯೋ ತಗೊಳ್ಳೋಣ. ಇಲ್ಲಿ ಏನಾಗ್ತಾ ಇದೆ? ಇದು ಈ ತರ ಬಂತು, ಇದು ಟಿ, ಇದು ಮತ್ತೆ ವಿ, ಮತ್ತೆ ಇದು ವಿ ನಾಟ್. ಸೊ ಇಲ್ಲಿ ಏನಾಗ್ತಿದೆ ನೋಡೋಣ. ನಾನ್ ನಿಮ್ಗೆ ಕೇಸ್ ತೋರಿಸ್ತೇನೆ, ಇಲ್ಲಿಂದಾನೆ ನಾನು ಡೆಡ್ಯೂಸ್ ಮಾಡ್ತೀನಿ. ನನ್ ಏನಾಗ್ತಿದೆ, ಇದು ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಅದು ಕಾಣ್ತಾ ಇದೆ. ಯಾಕಂದ್ರೆ ಯಾಕೆ ಹೇಳಿ? ವಿ ಮತ್ತೆ ವಿ ನಾಟ್ ಎರಡು ಪಾಸಿಟಿವ್ ಇದೆ, ಯಾಕಂದ್ರೆ ಇದು 0 ಮೇಲೆ ಇದೆ. 0 ಮೇಲೆ ಅಂದ್ರೆ ಪಾಸಿಟಿವ್. ಸೊ ವಿ ಪಾಸಿಟಿವ್ ಆಗಿದೆ, ಬಟ್ ಇದೇನಾಗ್ತಿದೆ? ಕಡಿಮೆ ಆಗ್ತಿದೆ. ಇನಿಷಿಯಲ್ ಏನಿತ್ತು ಅದು ದೊಡ್ಡದಿತ್ತು, ವಿ ನಾಟ್ ಲೆಟ್ಸ್ ಸೇ 10 ಇತ್ತು, ವಿ 5 ಇದೆ. ಸೊ ನಾನು ಏನ್ ಮಾಡ್ತೀನಿ? ಡೆಲ್ ವಿ ಹೇಗ್ ಕ್ಯಾಲ್ಕುಲೇಟ್ ಮಾಡ್ತೀನಿ? ನಾನು ವಿ ಮೈನಸ್ ವಿ ನಾಟ್, ಫೈನಲ್ ಮೈನಸ್ ಇನಿಷಿಯಲ್ ಮಾಡ್ತೀನಿ. ಫೈನಲ್ ಇದು, ಇದನ್ನ ಇನಿಷಿಯಲ್, ಓಕೆ, ಬೈ ಟೈಮ್ ಮಾಡ್ತೀನಿ ಅಲ್ವಾ? ಸೊ ಇಲ್ಲಿ ಮಾಡಿದಾಗ ನಂಗೆ ಏನು? -5 ಬೈ ಟೈಮ್ ಬರುತ್ತೆ. ಬಟ್ ಟೈಮ್ ನೆಗೆಟಿವ್ ಇರುತ್ತಾ? ಇಲ್ಲ. ಸೊ ಹಾಗಾಗಿ ನಿಮ್ಗೆ ಗೊತ್ತಾಯ್ತು ದಟ್ ಆಕ್ಸಿಲರೇಷನ್ ಇಲ್ಲಿ ನೆಗೆಟಿವ್ ಇದೆ. ಸೊ ನಾವಿಲ್ಲಿ ಏನ್ ಡೆಡ್ಯೂಸ್ ಮಾಡಿದ್ವಿ? ದ ಬಾಡಿ ಇಸ್ ಮೂವಿಂಗ್, ದ ಆಬ್ಜೆಕ್ಟ್ ಇಸ್ ಮೂವಿಂಗ್ ಇನ್ ಪಾಸಿಟಿವ್ ಡೈರೆಕ್ಷನ್ ಬಟ್ ವಿತ್ ಅ ನೆಗೆಟಿವ್ ಆಕ್ಸಿಲರೇಷನ್. ನೋಡೋಣ ನಮ್ದು ಡೈರೆಕ್ಷನ್ ಕರೆಕ್ಟ್ ಇದೆಯಾ? ಹೌದು. ನಾವೇನಂದ್ವಿ? ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಹೋಗ್ತದೆ ಬಟ್ ನೆಗೆಟಿವ್ ಆಕ್ಸಿಲರೇಷನ್ ಇದೆ. ನೆಕ್ಸ್ಟ್ ಈಗ ಸಿ, ಕೇಸ್ ಸಿ ಹೋಗೋಣ. ಅದ್ರಲ್ಲಿ ಏನಾಗ್ತದೆ? ಈ ತರ ನಾನು ತಗೊಂಡಿದೀನಿ, ಇದು 0. ಇಲ್ಲಿ ಏನ್ ಮಾಡಿದ್ದಾರೆ ನೋಡೋಣ. ಓಕೆ, ಈ ತರ ಏನೋ ಇದೆ, ಇಲ್ಲೂ ಏನೋ ಇದೆ, ಇಲ್ಲಿಂದ ಈ ತರ ಹೋಗಿದೆ. ಸೊ ಇದು ಮೈನಸ್ ವಿ ನಾಟ್ ಇದೆ, ಮೈನಸ್ ವಿ ಇದೆ, ಇದು ಟೈಮ್. ಸೊ ನಾವಿಲ್ಲಿ ನೋಡ್ಬೋದು ದಟ್
ನಮ್ದೇನ್ ವೆಲಾಸಿಟಿ ಇದೆಯಲ್ಲ ಅದು ನೆಗೆಟಿವ್ ಇದೆ. ಸೊ ಅದರ ಅರ್ಥ ಏನು, ನಮ್ದು ಬಾಡಿ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಓಕೆ, ಯಾಕಂದ್ರೆ ವೆಲಾಸಿಟಿ ನೆಗೆಟಿವ್ ಇದೆ. ಮತ್ತೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಆಕ್ಸಿಲರೇಷನ್. ಆಕ್ಸಿಲರೇಷನ್ ಹೇಗೆ? ಆಕ್ಸಿಲರೇಷನ್ ಇಸ್ ವಾಟ್? ಡೆಲ್ಟಾ ವಿ ಬೈ ಡೆಲ್ ಟಿ. ಸೊ ನಾನೇನ್ ಮಾಡ್ತೀನಿ, ಇದೇನಿದೆ ಅಲ್ಲ ಡೆಲ್, ದಟ್ ಇಸ್ ವಾಟ್ ಇನಿ ಫೈನಲ್ ಬೈ ಇನಿಷಿಯಲ್. ಫೈನಲ್ ಇಸ್ ವಿ, ದಟ್ ಇಸ್ ಮೈನಸ್ ವಿ ಬೈ ಇನಿಷಿಯಲ್. ಇನಿಷಿಯಲ್ ಏನು? ಮೈನಸ್ ಆಫ್ ಮೈನಸ್ ವಿ ನಾಟ್. ಸೊ ಲೆಟ್ಸ್ ಸೇ ಇದು 10 ಇದೆ. ದಿಸ್ ಇಸ್ ಮೈನಸ್ 10. ದಿಸ್ ಇಸ್ ಮೈನಸ್ 5. ಸೊ ವಾಟ್ ಡು ಯು ಗೆಟ್ ಫಸ್ಟ್? ಮೈನಸ್ 5 ಮೈನಸ್ ಆಫ್ ಸಾರಿ ಮೈನಸ್ 10 ಮೈನಸ್ ಆಫ್ ಮೈನಸ್ 5 ಏನ್ ಬಂತು ಇಲ್ಲಿ? ನಂಗೆ ಮೈನಸ್ 5 ಬಂತು ಇನ್ ದಿ ಎಂಡ್. ಸೊ ಇಟ್ ಇಸ್ ಮೈನಸ್ ವಿ, ಓಕೆ, ಬೈ ಟಿ, ಡೆಲ್ಟಾ ಟಿ. ಸೊ ಲೆಟ್ಸ್ ಟಿ, ಅದು ನಂದು ಡಿಫ್ರೆನ್ಸ್ ಬಂದಿದ್ದು ಟಿ ಅಂತ ತಿಳ್ಕೊಳ್ಳೋಣ ಈಗ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ದಟ್ ನಮ್ದು ಆಕ್ಸಿಲರೇಷನ್ ಕೂಡ ನೆಗೆಟಿವ್ ಆಗ್ತಿದೆ. ಸೊ ಅದೇನಾಗ್ತಿದೆ? ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ನೆಗೆಟಿವ್ ಆಕ್ಸಿಲರೇಷನ್. ನಮ್ದು ಡಿಡಕ್ಷನ್ ಕರೆಕ್ಟ್ ಇದೆ, ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೆಕ್ಸ್ಟ್ ಕೇಸ್, ಸಾರಿ. ಸೊ ಈ ಕೇಸ್ ಅಲ್ಲಿ ಏನಿದೆ? ಇದು ಈ ತರ ಒಂದು ಗ್ರಾಫ್ ಇದೆ. ಓಕೆ, ಒಂದ್ ಲೆವೆಲ್ ತನ ಹೋಯ್ತು ಹೋಯ್ತು ಹೋಯ್ತು, ಆಮೇಲೆ ಇಲ್ಲಿ ತನ ಹೋಯ್ತು 0. ಇದು T1, ಇದು T2, ಇದು V0, ಇದು ಮೈನಸ್ ವಿ, ರೈಟ್? ಸೊ ಇದ್ರಲ್ಲಿ ಏನಾಗ್ತಿದೆ? T1 ತನಕ ಹೋಯ್ತು, ಬಟ್ ಇದೇನಾಗ್ತಿದೆ? ನಾವ್ ನೋಡ್ಬೋದು ದಟ್ ಅದು ಪಾಸಿಟಿವ್ ಡೈರೆಕ್ಷನ್ ಅಲ್ಲೇ ಇತ್ತು, ಬಟ್ ಹೋಗ್ತಾ ಹೋಗ್ತಾ ಕಡಿಮೆ ಆಯ್ತು. ಇಲ್ಲಿ ಏನಾಯ್ತು? ಇಟ್ಸ್ ಗೋಯಿಂಗ್ ಇನ್ ಅ ಪಾಸಿಟಿವ್ ಡೈರೆಕ್ಷನ್. ಯಾಕೆ ಅಂದ್ರೆ ವೆಲಾಸಿಟಿ ಕಡಿಮೆ ಪಾಸಿಟಿವ್ ಇದೆ ಫಸ್ಟ್ ಇನಿಷಿಯಲಿ. ಸೊ ಹೋಯ್ತು ಹೋಯ್ತು ಹೋಯ್ತು, ಆಮೇಲೆ ವೆಲಾಸಿಟಿ ಇಲ್ಲಿ 0 ಆಯ್ತು. 0 ಆದ್ಮೇಲೆ ಏನಾಯ್ತು? ಅದು ಮತ್ತೆ ವಿ, ವೆಲಾಸಿಟಿ ವಿ ತನಕ ನೆಗೆಟಿವ್ ಅಲ್ಲಿ ಹೋಯ್ತು. ಸೊ ಇದರ ಅರ್ಥ ಏನು? ಆಕ್ಸಿಲರೇಷನ್ ನೆಗೆಟಿವ್ ಇದೆ ಅಂತ, ನೆಗೆಟಿವ್ ಆಕ್ಸಿಲರೇಷನ್. ಯಾಕೆ? ವಿ ಕ್ಯಾನ್ ಸಿ ದಟ್ ಸ್ಲೋಪ್ ನಮ್ದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ನಮ್ದು ವೆಲಾಸಿಟಿ ಮೊದಲು ಜಾಸ್ತಿ ಇತ್ತು, ಬಟ್ ಅದು ಕಡಿಮೆ ಆಯ್ತು. ನಂದೇನಾಗುತ್ತೆ? ಇನಿಷಿಯಲ್ ಮೈನಸ್ ಫೈನಲ್ ಮೈನಸ್ ಇನಿಷಿಯಲ್. ಫೈನಲ್ ಮೈನಸ್ ಇನಿಷಿಯಲ್ ಏನಾಗುತ್ತೆ? ಅದು ನೆಗೆಟಿವ್ ಬರುತ್ತೆ, ಯಾಕಂದ್ರೆ ಇದು 0 ಇದೆ. 0 ಮೈನಸ್ ವಿ ನಾಟ್ ನೆಗೆಟಿವ್ ಬಂತು. ಅದೇ ತರ ಇಲ್ಲಿ ಬರೋಣ. ಮೊದಲು 0, ಆಮೇಲೆ ವಿ, ಮೈನಸ್ ವಿ. ನೆಗೆಟಿವ್ ಆಲ್ವೇಸ್ ಏನಿರುತ್ತೆ? ಅದು 0ಕ್ಕಿಂತ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅಲ್ಲಿನೂ ನೆಗೆಟಿವ್ ಆಕ್ಸಿಲರೇಷನ್ ಬಂತು. ಸೊ ನಾವಿಲ್ಲಿ ಕಂಪೇರ್ ಮಾಡಿದಾಗ ಏನು? ಅನ್ ಆಬ್ಜೆಕ್ಟ್ ಇಸ್ ಮೂವಿಂಗ್ ಇನ್ ಪಾಸಿಟಿವ್ ಡೈರೆಕ್ಷನ್. ಹೌದು, ಪಾಸಿಟಿವ್ ಡೈರೆಕ್ಷನ್ ತನಕ ಹೋಯ್ತು, ಬಟ್ ಟಿಲ್ ಟೈಮ್ T1 ಅಂಡ್ ದೆನ್ ಟರ್ನ್ಸ್ ಬ್ಯಾಕ್. ಗಾಡಿ ಇಲ್ಲಿ ಈ ತರ ಹೋಗ್ತಾ ಇತ್ತು ಒಂದ್ ಡೈರೆಕ್ಷನ್ ಅಲ್ಲಿ. ಓಕೆ, ನಾನು ಇದನ್ನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದ್ದೆ, ಬಟ್ ಇಲ್ಲಿ ತನ ಹೋಯ್ತು. ಓಕೆನಾ, ಇಲ್ಲಿ ತನ ಗಾಡಿ ಬಂತು, ಬಟ್ ಈ ಗಾಡಿ ಏನ್ ಮಾಡುತ್ತೆ? ಮತ್ತೆ ಟರ್ನ್ ತಗೊಳುತ್ತೆ ಈ ಕಡೆ ಹೋಗ್ಬೇಕು ಅಂತ. ಈ ಕಡೆ ಹೋಗ್ಬೇಕು ಅಂದಾಗ ನೆಗೆಟಿವ್ ಬರುತ್ತೆ. ಸೊ ನಂದು ವೆಲಾಸಿಟಿ ನೆಗೆಟಿವ್ ಬಂತು. ಸೊ ಹಾಗಾಗಿನೇ ಸೊ ವೆನ್ ಇಟ್ ಟರ್ನ್ಸ್ ಬ್ಯಾಕ್, ಇಟ್ ಗೋಸ್ ಇನ್ ದಿ ನೆಗೆಟಿವ್ ಡೈರೆಕ್ಷನ್. ಓಕೆ, ಸೊ ಇಷ್ಟು ಅರ್ಥ ಆಯ್ತು ನಮ್ಗೆ. ಸೊ ನಾನು ಇಲ್ಲಿ ತನಕ ನಿಮ್ದು ಆಕ್ಸಿಲರೇಷನ್ ಪಾರ್ಟ್ ಮತ್ತೆ ಪೊಸಿಷನ್ ಟೈಮ್ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್ ಕವರ್ ಮಾಡಿದ್ದೀನಿ. ಇನ್ನೊಂದೇನು? ಏರಿಯಾ ಅಂಡರ್ ವಿ ಟಿ ಕರ್ವ್ ಈಕ್ವಲ್ಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಆಬ್ಜೆಕ್ಟ್ ಓವರ್ ಎ ಗಿವನ್ ಟೈಮ್ ಇಂಟರ್ವಲ್. ಇದನ್ನ ನಾನು ಹೇಳ್ಕೊಟ್ಟೆ ನಿಮ್ಗೆ, ರೈಟ್? ಇಲ್ಲಿ ನೋಡೋಣ ಇಲ್ಲಿ ಏನಾಗಿದೆ ಅಂತ. ಓಕೆನಾ, the VT curve is a straight line parallel to the time axis and the area under it between t is equal to 0. ನಾನು ಇಲ್ಲಿ ಬರ್ದಿ ತೋರಿಸ್ತೀನಿ ನಮ್ಗೆ. ಓಕೆನಾ, ಇದೇನಿದೆ ಅಲ್ಲ, ಸೊ ಇನಿಷಿಯಲಿ 0 ಇತ್ತು, ಬಟ್ ಟೈಮ್ ಟಿ ಆಯ್ತು. ಇಲ್ಲಿ 0 ಇತ್ತು, ವಿ ಆಯ್ತು. ಇದೇನಿದೆ ಅಲ್ಲ, ಇದು ಶೇಡೆಡ್ ಪಾರ್ಟ್, ಇದರಿಂದಾನೇ ನನಗೆ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ. ಸೊ ಏರಿಯಾ ಇಸ್ ಈಕ್ವಲ್ ಟು ಯು ಇಂಟು ಟಿ. ಯಾಕೆ? ಅದು ಅದೇನಾದ್ರೂ ಈ ತರ ಸ್ಟಾರ್ಟ್ ಆಗಿದೆ, 0ನಿಂದ ಸ್ಟಾರ್ಟ್ ಆಗಿ ಬಂತು? ಇಲ್ಲ, ಆ ತರ ಏನು ಇಲ್ಲ. ಫಸ್ಟ್ ಇನಿಷಿಯಲಿನೇ ಯು ಇದೆ, ಇದು ಅದೇ ತರ ಯು ಆಗಿನೇ ಮೇಂಟೈನ್ ಮಾಡ್ತಾ ಹೋಗಿದೆ. ಅದಾದ್ಮೇಲೆ ಅದೇನ್ ಟೈಮ್ ಸ್ಪ್ಯಾನ್ ಇತ್ತಲ್ವಾ, ಅದು ಟಿ ಇದೆ. ಸೊ ಇಟ್ ಇಸ್ ಯು ಟಿ. ಓಕೆ, ಇಲ್ಲಿ ಒಂದು ನೋಟ್ ನಿಮ್ಗೆ ಓದ್ತೀನಿ, ನಾನು ಓದಿ ಹೇಳ್ತೀನಿ. ನೋಟ್ that the xt ಅಂದ್ರೆ ಡಿಸ್ಟೆನ್ಸ್ ಟೈಮ್ ಗ್ರಾಫ್. ಓಕೆ, this is what distance time graph. Okay, vt velocity time graph, at is acceleration time graph.
shown in several figures in this chapter have sharp kings at some points, implying that the functions are not differentiable at these points. Okay, so ಏನಂದ್ರೆ ಎಷ್ಟೊಂದ್ ಕಡೆ ಇವ್ರು ಕೊಟ್ಟಿದ್ದಾರೆ ಅಲ್ಲ ಗ್ರಾಫ್ಸ್, ಅದ್ರಲ್ಲಿ ಶಾರ್ಪ್ ಪಾಯಿಂಟ್ಸ್ ಇದೆ. ಓಕೆನಾ, ಅದರ ಅರ್ಥ ಅಂದ್ರೇನು, ನಾವು ಆ ಪಾಯಿಂಟ್ ಮೇಲೆ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಓಕೆ, ಅದನ್ನ ತಿಳ್ಕೊಳ್ಳಿ. What this means physically is that acceleration and velocity cannot change values abruptly at an instant. Changes are always continuous. ಏನು ಇದರ ಅರ್ಥ ಏನು? ವೆಲಾಸಿಟಿ ಮತ್ತೆ ಆಕ್ಸಿಲರೇಷನ್ ಏನಿರುತ್ತಲ್ವಾ ರಿಯಲ್ ಲೈಫ್ ಅಲ್ಲಿ ಅದು ಆಲ್ವೇಸ್ ಒಂದು ಕೋರ್ಸ್ ಆಫ್ ಟೈಮ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ, ಸಡನ್ ಚೇಂಜ್ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಅದು ಅಷ್ಟೇ ಅಲ್ಲ, ನಾವು ಈಗ ನನ್ಗೆ ಒಂದು ಹೊಸ ಹ್ಯಾಬಿಟ್ ಡೆವಲಪ್ ಮಾಡ್ಕೊಳ್ಳೋದಿದೆ ಅಂತ ಇದೆ. ಅದು ನಾನ್ ಸಡನ್ ಆಗಿ ಒಂದ್ ದಿವಸದಲ್ಲೇ ನೆಕ್ಸ್ಟ್ ಡೇ ತನಕ ನಂದ್ ಹ್ಯಾಬಿಟ್ ಡೆವಲಪ್ ಆಗ್ಬಿಡ್ತು, ನಾನ್ ದಿನ ಇದೇ ಮಾಡ್ತೀನಿ ಅಂತ ಸಾಧ್ಯ ಇಲ್ಲ. ಅದು ಒಂದು ಚೇಂಜ್ ಏನಿರುತ್ತೆ ಅದು ಕಂಟಿನ್ಯೂಸ್ ಆಗಿರುತ್ತೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ನಾವ್ ಇವತ್ತು ಏನೇನ್ ಕಲ್ತ್ವಿ ಅದನ್ನ ನಾನು ರೀಕ್ಯಾಪ್ ಮಾಡ್ತೀನಿ. ಸೊ ಫಸ್ಟ್ ನಾವ್ ಕಲ್ತಿದ್ದು ಮೋಷನ್ ಅಂದ್ರೆ ಏನು. ಮೋಷನ್ ಅಂದ್ರೆ ಏನು? ನಾವೇನಾದ್ರೂ ನಡೀತಾ ಇದೀವಿ, ಇಲ್ಲಾಂದ್ರೆ ಒಂದ್ ಗಾಡಿ ಓಡಿಸ್ತಾ ಇದೀವಿ, ಇಲ್ಲಾಂದ್ರೆ ನಾವ್ ಸುಮ್ನೆ ಮಲ್ಕೊಂಡಿ ಉಸಿರಾಡ್ತಾ ಇದೀವಿ, ಇಲ್ಲಾಂದ್ರೆ ಗಿಡಗಳಿಂದ ಎಲೆಗಳು ಬೀಳ್ತಾ ಇದಾವೆ, ಇವೆಲ್ಲ ಬಂದ್ಬಿಟ್ಟು ಮೋಷನ್ ಅಂತ ಅರ್ಥ ಆಯ್ತು ನಮ್ಗೆ. ಮತ್ತೆ ನಾವು ಸ್ಟ್ರೇಟ್ ಲೈನ್ ಅಲ್ಲಿ ಏನು ಮೋಷನ್ ಆಗ್ತಿದ್ರೆ ಅದನ್ನ ನಾವು ರೆಕ್ಟಿಲಿನಿಯರ್ ಮೋಷನ್ ಅಂತ ಅಂತೀವಿ ಅಂತ ನಾವು ಕಲ್ತ್ವಿ. ಅದು ಬಿಟ್ಟು ನಾನಿಲ್ಲಿ ಅಂಡರ್ಲೈನ್ ಮಾಡ್ತೀನಿ ನಿಮ್ಗೆ. ಓಕೆ, ನಾವ್ ಈ ಪಾರ್ಟ್ ಕಲ್ತ್ವಿ. ಓಕೆ, ಅದಾದ್ಮೇಲೆ ನಾವ್ ಕೈನಮ್ಯಾಟಿಕ್ಸ್ ಏನು ಅಂತ ಅದೊಂದ್ ಕಲ್ತ್ವಿ. ಹೌದಾ, ಕೈನಮ್ಯಾಟಿಕ್ಸ್ ಅಲ್ಲಿ ಏನು ಮೋಷನ್ ರಿಲೇಟೆಡ್ ಏನಿದ್ರೂನು ಅದನ್ನ ನಾನು ಕೈನಮ್ಯಾಟಿಕ್ಸ್ ಅಂತ ಕರಿತೀನಿ. ಆಮೇಲೆ ಬಂದ್ಬಿಟ್ಟು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂಡ್ ಸ್ಪೀಡ್. ನಾವೇನ್ ಕಲ್ತ್ವಿ? ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ ಲಿಮಿಟ್ ಡೆಲ್ಟಾ ಟಿ ಟೆನ್ಸ್ ಟು 0 ಡೆಲ್ ಎಕ್ಸ್ ಬೈ ಡೆಲ್ ಟಿ ಅಂತ ಕಲ್ತ್ವಿ. ಅದನ್ನ ನಾವು ಆಲ್ಸೋ ಕ್ಯಾಲ್ಕುಲಸ್ ಟರ್ಮ್ಸ್ ಅಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಅಂತ ಕರಿಬಹುದು ಅಂತ ಕಲ್ತ್ವಿ. ಮತ್ತೇನ್ ಕಲ್ತ್ವಿ? ಆವ್ರೇಜ್ ವೆಲಾಸಿಟಿ ಅಂದ್ರೆ ಒಂದು ಕೋರ್ಸ್ ಆಫ್ ಟೈಮ್ ಮೇಲೆ ಆವ್ರೇಜ್ ವೆಲಾಸಿಟಿ ಅಂತ ಕರಿತೀವಿ. ಬಟ್ ಅದೇ ನಮ್ಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಬೇಕಂದ್ರೆ ಅದು ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ನಂದು ವೆಲಾಸಿಟಿ ಎಷ್ಟಿತ್ತು ಅಂತ ಹೇಳಕ್ಕೆ ನಾನು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕಲಿಸ್ತೀನಿ. ಸೊ ನಾವು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಗ್ರಾಫಿಕಲಿ ಮತ್ತೆ ನ್ಯೂಮೆರಿಕಲಿ ಎರಡು ತರ ನಾವು ಸಾಲ್ವ್ ಮಾಡ್ವಿ. ಗ್ರಾಫಿಕಲಿ ಇಲ್ಲಿ ನೋಡ್ಬೋದು, ಈ ತರ ಸಾಲ್ವ್ ಮಾಡ್ವಿ. ಇನ್ನೊಂದೇನ್ ಗೊತ್ತಾಯ್ತು ಅಂದ್ರೆ ನಮ್ಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯಲ್ಲಿ ನಮ್ದು ಒಂದು ಕರ್ವ್ ಆಗುತ್ತೆ, ಯಾಕಂದ್ರೆ ಅದು ಅಷ್ಟು ಚಿಕ್ಕ ಟೈಮ್ ಸ್ಪ್ಯಾನ್ ಅಲ್ಲಿ ಒಂದ್ ಲೈನ್ ಕೂಡ ಕರ್ವ್ ತರ ಕಾಣುತ್ತೆ. ಸೊ ಆ ಕರ್ವ್ಗೆ ನಾವೇನ್ ಟ್ಯಾಂಜೆಂಟ್ ಡ್ರಾ ಮಾಡ್ತೀವಿ ಅದರದ್ದು ಸ್ಲೋಪ್ ನ ನಾವು ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರಿತೀವಿ. ಇದು ಕಲ್ತ್ವಿ. ಇದಾದ್ಮೇಲೆ ನಾವು ಏನ್ ಕಲ್ತ್ವಿ? ನ್ಯೂಮೆರಿಕಲಿನೂ ಕೂಡ ಸಾಲ್ವ್ ಮಾಡೋದನ್ನ ಕಲ್ತ್ವಿ. ಅದಾದ್ಮೇಲೆ ನಾವು ಆಕ್ಸಲರೇಷನ್ ಬಗ್ಗೆ ಕಲ್ತ್ವಿ. ಏನು ಫಸ್ಟ್ ನಾವ್ ಏನ್ ಅನ್ಕೊಂಡ್ವಿ? ಅದು ರೇಟ್ ಆಫ್ ಡಿಸ್ಟೆನ್ಸ್, ರೇಟ್ ಆಫ್ ಚೇಂಜ್ ಇನ್ ವೆಲಾಸಿಟಿ ವಿತ್ ಡಿಸ್ಟೆನ್ಸ್ ಅಥವಾ ಟೈಮ್ ಅಂತ ಅನ್ಕೊಂಡ್ವಿ. ಬಟ್ ಆ ಟೈಮ್ ಅಲ್ಲಿ ನಮ್ಗೆ ಗೊತ್ತಾಯ್ತು ದಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ಡಿಸ್ಟೆನ್ಸ್ ಏನಾಗುತ್ತೆ, ಅದು ಕಾನ್ಸ್ಟೆಂಟ್ ಇರಲ್ಲ. ಸೊ ದೇರ್ ಫೋರ್ acceleration is rate of change of velocity with time. So it is del v by del t. ಅದೇ ತರ ನಮ್ದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಬರುತ್ತೆ, ಮತ್ತೆ ಆವ್ರೇಜ್ ಆಕ್ಸಿಲರೇಷನ್ ಮತ್ತೆ ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಬಗ್ಗೆ ಕಲ್ತ್ವಿ. ಅದಾದ್ಮೇಲೆ ನಾವು ವೆಕ್ಟರ್ ಕ್ವಾಂಟಿಟಿ ಮತ್ತೆ ಸ್ಕೇಲರ್ ಕ್ವಾಂಟಿಟಿ ಕಲ್ತ್ವಿ. ಸೊ ನಮ್ದು ಇವತ್ತಿಗೆ ಏನ್ ಗೊತ್ತಾಯ್ತು? ನಮ್ಗೆ ಸ್ಪೀಡ್ ಇಸ್ ವಾಟ್ ಸ್ಕೇಲಾರ್ ಕ್ವಾಂಟಿಟಿ, ಬಟ್ ವೆಲಾಸಿಟಿ ಅಂಡ್ ಆಕ್ಸಿಲರೇಷನ್ಸ್ ಆರ್ ವೆಕ್ಟರ್ ಕ್ವಾಂಟಿಟಿ ಬಿಕಾಸ್ ದೇ ಹ್ಯಾವ್ ಮ್ಯಾಗ್ನಿಟ್ಯೂಡ್ ಅಂಡ್ ಡಿರೆಕ್ಷನ್. ಇದಿಷ್ಟೆಲ್ಲ ಗೊತ್ತಾಯ್ತು ನಮ್ಗೆ. ಮತ್ತೆ ಇನ್ನೊಂದೇನ್ ಕಲ್ತ್ವಿ? ನಾವು ಗ್ರಾಫ್ಸ್ ಬಗ್ಗೆ ಕಲ್ತ್ವಿ. ಆ ಗ್ರಾಫ್ಸ್ ಅಲ್ಲಿ ಏನ್ ಮಾಡಿದ್ವಿ ನಾವು? ಪೊಸಿಷನ್ ಟೈಮ್ ಗ್ರಾಫ್ ಅಂದ್ರೆ ಏನು ಇಲ್ಲ, ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಇತ್ತು ಅದು. ಅದ್ರದ್ದೇನು ಮಾಡಿದ್ವಿ ನಾವು? ಅದು ನೋಡಿದಾಗ ನಮ್ಗೆ ಪಾಸಿಟಿವ್ ಆಕ್ಸಿಲರೇಷನ್ ಯಾವಾಗಿರುತ್ತೆ, ನೆಗೆಟಿವ್ ಆಕ್ಸಿಲರೇಷನ್ ಯಾವಾಗಿರುತ್ತೆ, ಮತ್ತೆ ಝೀರೋ ಆಕ್ಸಿಲರೇಷನ್ ಯಾವಾಗಿರುತ್ತೆ ಅಂತ ಅದು ಗೊತ್ತಾಯ್ತು. ಮತ್ತೆ ನಾವು ಇನ್ನೊಂದ್ ಏನ್ ಮಾಡಿದ್ವಿ? 4 ಕೇಸಸ್ ತಗೊಂಡ್ವಿ. ಏನು? ಪಾಸಿಟಿವ್ ಡಿರೆಕ್ಷನ್ ಮತ್ತೆ ಪಾಸಿಟಿವ್ ಆಕ್ಸಿಲರೇಷನ್, ಪಾಸಿಟಿವ್ ಡಿರೆಕ್ಷನ್ ಮತ್ತೆ ನೆಗೆಟಿವ್ ಆಕ್ಸಿಲರೇಷನ್ ಬಗ್ಗೆ ಕಲ್ತ್ವಿ. ಅದ್ ಹೇಗೆ ಗ್ರಾಫ್ಗಳು ಅಂತ ಕಲ್ತ್ವಿ. ಅದಾದ್ಮೇಲೆ ನೆಗೆಟಿವ್ ಡಿರೆಕ್ಷನ್, ನೆಗೆಟಿವ್ ಆಕ್ಸಿಲರೇಷನ್, ಮತ್ತೆ ಇದು ಒಂದು ಈ ಟೈಮ್ ತನಕ ಇಟ್ ವಾಸ್ ಪಾಸಿಟಿವ್, ಇದಾದ್ಮೇಲೆ ನೆಗೆಟಿವ್ ಡಿರೆಕ್ಷನ್ ಹೋಯ್ತು. ಬಟ್ ಆಕ್ಸಿಲರೇಷನ್ ಏನಿತ್ತು? ನೆಗೆಟಿವ್ ಆಕ್ಸಿಲರೇಷನ್ ಅಲ್ಲಿ ಇತ್ತು ಅಂತ ನಾವಿಷ್ಟೆಲ್ಲ ಕಲ್ತ್ವಿ ಇವತ್ತಿಗೆ. ನಾನು ನೆಕ್ಸ್ಟ್ ಕ್ಲಾಸಿಗೆ ನಿಮ್ಗೆ ಕೈನಮ್ಯಾಟಿಕ್ ಈಕ್ವೇಶನ್ಸ್ ಬಗ್ಗೆ ಕಲಿಸ್ತೀನಿ.
ಇವತ್ತಿಗೆ ಇದಷ್ಟೆಲ್ಲ ಸಾಕು. ಇವತ್ತು ನೀವು ಹೋಗ್ಬಿಟ್ಟು ಇಷ್ಟೆಲ್ಲ ಏನ್ ಕಲ್ಸಿದೀನಿ ಅದನ್ನ ರಿವೈಸ್ ಮಾಡ್ಲೇಬೇಕು. ನೀವ್ ಹೋಗಿ ಇವತ್ತಿಗೆ ರಿವೈಸ್ ಮಾಡಿದ್ರಿ ಅಂದ್ರೆ ನಿಮ್ ತಲೆಯಲ್ಲಿ ಇರುತ್ತೆ ಅದು. ನಾನು ಮತ್ತೆ ನೆಕ್ಸ್ಟ್ ಕ್ಲಾಸ್ ನಿಮಗೆ ಹೊಸ ಪಾರ್ಟ್ ಕಲಿಸ್ತೀನಿ. ಅದು 2.4 ನಿಂದ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.